ಹಾಯ್ ಹಲೋ ನಮಸ್ಕಾರ, ನಾನು ಭರತ್ ಕುಲಾಲ್ ಕಾರ್ಸ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಇವತ್ತು ಇಂಡಿಯನ್ ಮೋಟರ್ಸ್ಗೆ ಬಂದಿದ್ದೀವಿ. ಇಲ್ಲಿ ಒಂದು ಶೋರೂಮ್ ಎಲ್ಲಿ ಬರುತ್ತಪ್ಪ ಈ ಲೊಕೇಶನ್ ಅಂತ ಹೇಳಿದ್ರೆ, ಇಲ್ಲಿ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಈ ಶೋರೂಮು ಲೊಕೇಟ್ ಆಗಿರುವಂಥದ್ದು. ಇಲ್ಲಿ ಸಾಕಷ್ಟು ಕಾರ್ಸ್ಗಳ ಕಲೆಕ್ಷನ್ಗಳಂತೂ ನೀವು ನೋಡ್ಬೋದು, ತುಂಬ ಇದೆ. ಸೊ ಇಲ್ಲಿ ಒಂದು ಶೋರೂಮ್ ನೋಡ್ತಾ ಇರೋವಂಥ ಆಂಬಿಯನ್ಸೇ ಚೆನ್ನಾಗಿದೆ. ಒಂಥರ ಲೈಟ್ ಬೆಳಕೆಲ್ಲ ಗಾಡಿ ಮೇಲೆ ಬಿದ್ದು ಒಂಥರ ಗಾಡಿ ಒಳ್ಳೆ ಶೈನಿಂಗಾಗಿ ಕಾಣಿಸ್ತಾ ಇದೆ. ಗಾಡಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಅಂತ ಅನಿಸುತ್ತೆ ನನಗೆ ಈ ವಿಡಿಯೋದಲ್ಲಿ. ಸೊ ಪ್ರೀವಿಯಸ್ ವೀಡಿಯೋಗಳಲ್ಲಿ ಸ್ವಲ್ಪ ಕತ್ಲೆ ಎಲ್ಲ ಇದ್ದಿರ್ಬೋದು, ಬಟ್ ಇಲ್ಲಿ ಏನಾಗಿದೆ ಅಂದರೆ ಒಳ್ಳೆ ಲೈಟ್ ಬೆಳಕು ಬೀಳೋದ್ರಿಂದ ನಿಮ್ಮ ಗಾಡೀಲಿ ಪ್ರತಿಯೊಂದು ಸ್ಕ್ರಾಚಸ್ ಆಗಲಿ ಡೆಂಟ್ಸ್ ಆಗಲಿ ಕಾಣಿಸುವಂಥದ್ದು ಇರುತ್ತೆ. ಬನ್ನಿ ಕಾರ್ಸ್ಗಳ ಬಗ್ಗೆ ಡೀಟೇಲ್ಸ್ ತೊಗೊತ ಬರೋಣ. ನಮ್ಮ ಹತ್ರ ಇವತ್ತು ಶಾರುಖ್ ಅವರಿದ್ದಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ. ಸೊ ಇವತ್ತು ನಮ್ಮ ಜೊತೆ ಶಾರುಖ್ ಅವರಿದ್ದಾರೆ, ಅವ್ರನ್ನ ಕೇಳ್ತಾ ಹೋಗೋಣ. ಸರ್, ಇವತ್ತು ಯಾವ ರೇಂಜ್ ಯಾವ ಬಜೆಟಿಂದ ಕಾರ್ ಸ್ಟಾರ್ಟ್ ಆಗ್ತಾ ಇದೆ? ಸರ್, ನಮ್ಮ ಹತ್ರ ಪ್ರಾಬಬ್ಲಿ 2 lakhs-ಇಂದ ಹಿಡ್ದು ನಮ್ಮ ಹತ್ರ ಒಂದು 25-30 lakhs-ವರೆಗೂ ಇಲ್ಲಿ ಸ್ಟಾಕ್ ನಿಲ್ಸ್ಕೊತೀವಿ. ಸೊ ಅಬೌಟ್ 30 lakhs ವೆಹಿಕಲ್ ಎಲ್ಲ ಪ್ರೀಮಿಯಂ ಸೆಗ್ಮೆಂಟ್ ಹೋಗುತ್ತೆ. ಸೊ ಎಲ್ಲ ರಿಕ್ವೈರ್ಡ್ ಇದ್ದರೆ ಮಾತ್ರ ಕಸ್ಟಮರ್ಸ್ಗೆ ನಾವು ತರಿಸಿ ಅವ್ರಿಗೆ ಇದು ಮಾಡ್ತೀವಿ. ಈಗ ನಮ್ಮ ವ್ಯೂವರ್ಸ್ ಕೆಲವರು ಬರ್ತಾರೆ, ಅವ್ರಿಗೆ ಅವ್ರು ಯಾವುದೋ ಒಂದು ಕಾರ್ ಮನಸ್ಸಲ್ಲಿ ಇಟ್ಕೊಂಡು ಬರ್ತಾರೆ, ಆ ಕಾರ್ ಇಲ್ಲಿ ಇರಲ್ಲ. ಸೊ ಅಂತ ಅರೇಂಜ್ ಮಾಡ್ಕೊಡ್ತೀನಿ ಸರ್, ನಾನು ಸ್ಪಾಟಲ್ಲೇ ಅರೇಂಜ್ ಮಾಡಿ ವೆಹಿಕಲ್ಸು ಬೇಕಂದ್ರೆ ತರಿಸಿ ಕೊಡೋಣ. ಅಂದರೆ ಆಪ್ಷನ್ಸ್ ಇರ್ತದೆ ಸರ್. ಈ ಲೋನ್ ಫೆಸಿಲಿಟಿ ಎಲ್ಲ ಯಾವ ಥರ ಇರುತ್ತೆ ಸರ್? ಲೋನ್ ಫೆಸಿಲಿಟಿ ಬಂದ್ಬಿಟ್ಟು ನಿಮಗೆ ವಿತಿನ್ 3 days-ಅಲ್ಲಿ ನಾವು ಮಾಡಿಸ್ಕೊಡ್ತೀವಿ. ಡೈರೆಕ್ಟ್ ಬ್ಯಾಂಕ್ಸು, ಆಲ್ ಬ್ಯಾಂಕ್ಸ್ ಟೈಪ್ಸ್ ಇದೆ ನಮ್ಮ ಹತ್ರ. ವಿತಿನ್ 3 days-ಅಲ್ಲಿ ನಾನು ಲೋನ್ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತೀರಾ? ಓಕೆ, ಈ ಶೋರೂಮ್ನ ಲೊಕೇಶನ್ ನೀವು ಸ್ವಲ್ಪ ತಿಳಿಸ್ಕೊಡಿ ನಮ್ಮ ವ್ಯೂವರ್ಸ್ಗೆ. ಸರ್, ಇದು ನಿಯರ್ ಬೈ ಬನಶಂಕರಿ ಸೆಕೆಂಡ್ ಸ್ಟೇಜ್, BSK ಸೆಕೆಂಡ್ ಸ್ಟೇಜ್. ಇದು ನಿಯರ್ ಬೈ BDA ಕಾಂಪ್ಲೆಕ್ಸು, 9th Main Road ಇದು. ಸೊ ಆಪೋಸಿಟ್ ಟು ಬಾಟಾ ಶೋರೂಮ್ ಇದೆ ನಮ್ಮ ಎದುರುಗಡೆನೇ ಅಲ್ಲಿ. ಸೊ ಎದುರುಗಡೆನೇ ನಮ್ಮ ಶೋರೂಮ್ ಇಂಡಿಯನ್ ಮೋಟರ್ಸ್ ಅಂತ ಬರುತ್ತೆ. ಸರಿ, ಇವತ್ತು ಯಾವ ಕಾರಿಂದ ಸ್ಟಾರ್ಟ್ ಮಾಡೋಣ ಸರ್? ಸೊ ಆಚೆಯಿಂದಾನೇ ಸ್ಟಾರ್ಟ್ ಮಾಡೋಣ, ಲೋ ಬಜೆಟಿಂದ. ಸೊ ಇಲ್ಲೊಂದು ಯೆಲ್ಲೋ ಕಲರ್ ಬ್ಯೂಟಿ ನಿಂತಿದೆ, ಯಾವ ಗಾಡಿ ಸರ್ ಇದು? ಸೊ ಇದು ಮಿತ್ಸುಬಿಷಿ ಸಿಡಿಯಾ ಅಂತ. ಇದು ಸ್ಟಾಪ್ ಆಗಿ ತುಂಬಾ ವರ್ಷಗಳಾಗಿದೆ, ಬಟ್ ಈಗಿನ ತುಂಬಾ ಕ್ರೇಜ್ ಇದೆ ಸರ್ ರೇಂಜಲ್ಲಿ. ಯಂಗ್ಸ್ಟರ್ಸ್ಗೆ ಸ್ಟೂಡೆಂಟ್ಸ್ಗೆಲ್ಲ ತುಂಬಾ ಕ್ರೇಜ್ ಇದೆ ಇದು ವೆಹಿಕಲ್ ಸಿಡಿಯಾ ಅಂತ. ತುಂಬಾ ಯೂನಿಕ್ ವೆಹಿಕಲ್, ತುಂಬಾ ಲಕ್ಸುರಿ ವೆಹಿಕಲ್ ಸರ್ ಇದು. ಇದು ಮಾಡೆಲ್ ಬಂದ್ಬಿಟ್ಟು 2007 ಮಾಡೆಲ್. ಇದು ಎಲಿಗೆನ್ಸ್ ವೇರಿಯಂಟ್. ಇದು 2.0 2 ಲೀಟರ್ ಇಂಜಿನ್ ಪೆಟ್ರೋಲ್. ಇದು ಕಂಪನಿಯಿಂದ ಓನರ್ ಹೆಸರು ಟ್ರಾನ್ಸ್ಫರ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ಗೆ ಟ್ರಾನ್ಸ್ಫರ್ ಆಗಿರೋದು, ಸೆಕೆಂಡ್ ಓನರ್ ಆಗಿದ್ದಾರೆ ಅವರೀಗ. 65,000 ಕಿಲೋಮೀಟರ್ಸ್ ಓಡಿದೆ. ಸೊ ಪ್ರೆಸೆಂಟ್ಲಿ ಅವ್ರ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 3 lakhs ಕೋಟ್ ಮಾಡ್ತಿದ್ದಾರೆ. ಅಂಡ್ ನೆಗೋಷಿಯಬಲ್ ಪ್ರೈಸ್ ಇದೆ, ಏನು ಫಿಕ್ಸ್ ಪ್ರೈಸ್ ಏನಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಏನೇನು ಫೀಚರ್ಸ್ ಬರುತ್ತೆ ಹೇಳೋದಾದ್ರೆ ಸರ್? ನಿಮಗೆ ಆ ಮಾಡಲಲ್ಲಿ ಇವರು ಎಲ್ಲ ಎಲ್ಲ ಟೈಪ್ ಆಫ್ ಫೀಚರ್ಸ್ ಕೊಟ್ಟಿದ್ದಾರೆ. ಏರ್ ಬ್ಯಾಗು ಎಲ್ಲ ಇದೆ ನೋಡಿ ಇದರಲ್ಲಿ. ಏರ್ ಬ್ಯಾಗ್ಸ್ ಆ ಟೈಮಲ್ಲೆಲ್ಲ ಏರ್ ಬ್ಯಾಗ್ಸ್ ಎಲ್ಲ ಫೀಚರ್ ಕೊಟ್ಟಿದ್ದಾರೆ ಸರ್ ಅವರು. ಎಲ್ಲ ಸೆಂಟ್ರಲ್ ಲಾಕಿಂಗ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಪ್ರತಿಯೊಂದು ಇದೆ ಸರ್. ನಿಮಗೆ ಏರ್ ಬ್ಯಾಗ್ಸ್ ಇದೆ ಅಂತಂದ್ರೆ ದಟ್ ಈಸ್ ಅ ಟಾಪ್ ಎಂಡ್ ವೇರಿಯಂಟ್ ವೆಹಿಕಲ್. ಸಿಂಗಲ್ ಏರಿಯಾ ನೀವು ನೋಡಬಹುದು. ಡ್ಯಾಶ್ ಬೋರ್ಡ್ ಕಡೆ ಲೆಫ್ಟ್ ಸೈಡ್ 2 sides ಬರುತ್ತೆ ಏರ್ ಬ್ಯಾಗ್ಸ್, ಆ ಕಡೆನೂ ಈ ಕಡೆ ಎಲ್ಲ ಕಡೆ ಬರುತ್ತೆ ಏರ್ ಬ್ಯಾಗ್ಸ್. 65,000 ನೋಡಿದೆ ಅಷ್ಟೇ. 65,000 ಅಷ್ಟೇ ಕಿಲೋಮೀಟರ್ ರನ್. ಅಂಡ್ ಇಟ್ಸ್ ಪಕ್ಕ ಯೆಲ್ಲೋ ಕಲರ್ ಸರ್. ಇದು ನಿಮ್ಗೆ RC ಕಾರ್ಡಲ್ಲೂ ಮೆನ್ಷನ್ ಆಗಿರುತ್ತೆ ಯೆಲ್ಲೋ ಕಲರ್. ಏನೋ ಪೇಂಟ್ ಗಿಂಟ್ ಆಗಿರೋದು ಆ ಥರ ಏನಿಲ್ಲ. ಟೈರ್ಸ್ ಕಂಡೀಷನ್ ಸರ್ ಇದು ಸರ್ 2007 ಮಾಡೆಲ್. 2007 ಮಾಡೆಲ್. ಸೊ ಬ್ಯಾಕ್ ಸ್ಪಾಯ್ಲರ್ ಏನೇನಿದೆ ಇದು ಎಲ್ಲ ಶೋರೂಮ್ ಬರೋದು. ಇದು ಸ್ಪೋರ್ಟಿ ಲುಕ್, ಏನು ಆಫ್ಟರ್ ಮಾರ್ಕೆಟ್ ಏನು ಇವ್ರು ಮಾಡಿಲ್ಲ, ಸ್ಟಾಕ್ ಇದೇ ತರ ಬರೋದು ಈ ವೆಹಿಕಲ್. ಟೈರ್ ಕೂಡ ಫ್ರಂಟ್ ಟೈರ್ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಟೈರ್ಸ್ ಎಲ್ಲ ಚೆನ್ನಾಗಿದೆ. 50% ಇದೆ. ಫ್ರಂಟ್ ಟೈರ್ ಎಲ್ಲ ಹೊಸದು ಹಾಕ್ಸಿದ್ದಾರೆ. ಬ್ಯಾಕ್ ಟೈರ್ ಬಂದ್ಬಿಟ್ಟು ಒಂದು 50% ಇದೆ. ಇದು ಮೈಲೇಜ್ ಏನು ಕೊಡುತ್ತೆ ಸರ್ ಇದು? ಸೊ ಮೈಲೇಜ್ ಇದು ಸಿಟಿ ಪೆಟ್ರೋಲ್. ಇದು ಸಿಟಿ ಲಿಮಿಟ್ಸ್ ಅರೌಂಡ್ ಒಂದು 10 ಬರುತ್ತೆ ಸರ್. 10 ಬರುತ್ತೆ ಪಕ್ಕ. ಯಾಕಂದ್ರೆ ಬೇರೆ ಸುಮ್ಮನೆ ಹೇಳಬಾರ್ದು, ಸುಮ್ಮನೆ ಒಂಥರ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಾಗುತ್ತೆ. ಹೇಳ್ಬಿಟ್ಟು ಇಷ್ಟು ಬರುತ್ತೆ ಆರಾಮಾಗಿದೆ ಪರ್ಚೇಸ್ ಮಾಡ್ಬೋದಲ್ಲ, ಕಸ್ಟಮರ್ಸ್ ಪಾಪ ಬಂದು ಪರ್ಚೇಸ್ ಮಾಡಿ ಆಮೇಲೆ ಯೂಸ್ ಮಾಡೋ ಟೈಮಲ್ಲಿ ಅವ್ರು ಬಂದಿಲ್ಲ ಅಂದ್ರೆ ಒಂಥರ ದ್ರೋಹ ಮಾಡ್ದಂಗೆ ಆಗುತ್ತೆ. ಕ್ರೇಜ್ ಇರೋರಿಗೆ, ರೇಸಿಂಗ್ ಹುಚ್ಚಿರೋ 10 ಬರುತ್ತೆ. ಸಿಟಿ ಲಿಮಿಟ್ಸ್ ಅಲ್ಲಿ 10 ಬರುತ್ತೆ. ಇನ್ನು ಹೈವೇ ಬಂದ್ಬಿಟ್ಟು ನಿಮಗೆ ಒಂದು 14 ಇಂದ 15ವರೆಗೂ ಬರ್ಬೋದು ಸರ್. 16ವರೆಗೂ ಇದು ಮಾಡ್ಬೋದು. ಬಟ್ ಇದು ತುಂಬಾ ಪವರ್ಫುಲ್ ಅಲ್ಲ ವೆಹಿಕಲ್, ಅಷ್ಟು ಮೈಲೇಜ್ ಬರೋದು ಸ್ವಲ್ಪ. ಇದು 14 ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು. ಹೈವೇ ಎಷ್ಟು ಕೋಟಿಂಗ್ ಮಾಡ್ತಾ ಇದ್ದೀರಾ ಸರ್? ಸರ್ 3 lakhs ಕೋಟಿಂಗ್ ಇದೆ ಅವ್ರದ್ದು, ರೌಂಡ್ ಫಿಗರ್ 3 lakhs ಅಂತ ಎಕ್ಸ್ಪೆಕ್ಟೇಷನ್ ಅಷ್ಟಿದೆ ಅವ್ರಿಗೆ. ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಬಂದವ್ರ ವೆಹಿಕಲ್ ನೋಡಿದ್ರೆ ಕಸ್ಟಮರು ಮಾಡೋಣ. ಸೊ ಇಲ್ಲಿ ಒಂದು ನಿಸಾನ್ ಸನ್ನಿ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸೊ ಇದು ಸನ್ನಿ ನಿಸಾನ್ ಅಂತ ಮಾಡೆಲ್, ರನ್ನಿಂಗ್ ಮಾಡೆಲ್. ಇದೂ ಇನ್ನು ರನ್ನಿಂಗ್ ಕಂಪನಿ ವೇರಿಯಂಟು. ತುಂಬ ಚೆನ್ನಾಗಿ ನಡೀತು ಸರ್ ಇದು ವೆಹಿಕಲ್ ಎಲ್ಲ. ಬ್ರ್ಯಾಂಡು ನಿಸಾನ್ ಸನ್ನಿ ಅಂದ್ಬಿಟ್ಟು. 2011 ಮಾಡೆಲ್ ಇದು. ಪ್ರೆಸೆಂಟ್ಲಿ ಇದೂ ಸೆಕೆಂಡ್ ಓನರ್
ಇದರಲ್ಲಿದೆ ಈಗ. ಓಕೆ. ಸೊ ಇನ್ಶೂರೆನ್ಸ್ ಒಂದು ರೀಸೆಂಟಾಗಿ ಲ್ಯಾಪ್ಸ್ ಆಗಿದೆ ಇದು. ಓಕೆ. ಇದು ಟಾಪ್ ಆ್ಯಂಡ್ ಎಕ್ಸೆಲ್. ಎಕ್ಸೆಲ್ಗಿಂತ ಒಂದು ಟಾಪ್ ಮಾಡೆಲ್ಗಿಂತ ಒಂದು ವೇರಿಯಂಟ್ ಕಡಿಮೆ ಇದು ಎಕ್ಸೆಲ್ ಅಂತ. ಇದಕ್ಕೆ ಮ್ಯಾಗ್ ವೀಲ್ಸ್ ಮಾತ್ರ ಬರಲ್ಲ, ಅಲಾಯ್ ವೀಲ್ಸ್ ಮಾತ್ರ ಬರಲ್ಲ ಇದು. ಮತ್ತೆ ಎಲ್ಲ ಆಪ್ಷನ್ಸ್ ನಿಮಗೆ ಏರ್ ಬ್ಯಾಗ್ಸ್ ಕೂಡ ಎಲ್ಲ ಬರುತ್ತೆ ಸರ್ ಇದು. ಹಾಂ, ಮ್ಯಾಗ್ ವೀಲ್ ಒಂದು ಮಾತ್ರ ಬರಲ್ಲ. ಟಾಪ್ ಮಾಡೆಲ್ಗಿಂತ ಒಂದು ವೇರಿಯಂಟ್ ಕಡಿಮೆ ಇದು ಅಷ್ಟೇ. ಹಾಂ, ನಿಮಗೆ ಇದರಲ್ಲೂ ಏರ್ ಬ್ಯಾಗ್ಸು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಸೆಂಟ್ರಲ್ ಲಾಕಿಂಗ್ ಕೂಡ ಎಲ್ಲ ಬರುತ್ತೆ. ಹಾಂ, ಸೊ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ. ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ಅದಕ್ಕೆ. ಹಾಂ ಸರ್, ಎಷ್ಟನೇ ಓನರ್ ಆಗಿದೆ ಅಂತ ಹೇಳಿದ್ರೆ ಗಾಡಿ? ಸೊ ಪ್ರೆಸೆಂಟ್ ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಸೆಕೆಂಡ್ ಓನರ್ ಆಗಿದೆ. ಹಾಂ. ಸೊ ಆ್ಯಂಡ್ ಇನ್ಶೂರೆನ್ಸ್ ರೀಸೆಂಟ್ ಆಗಿ ಲ್ಯಾಪ್ಸ್ ಆಗಿದೆ. ಸೊ ಇದು ಕಿಲೋಮೀಟರ್ಸ್ ಬಂದ್ಬಿಟ್ಟು 1,20,000 ಪ್ರೆಸೆಂಟ್ ಕಿಲೋಮೀಟರ್ಸ್ ಓಡಿದೆ, ರೆಕಾರ್ಡೆಡ್ ಎಲ್ಲ. ಹಾಂ, ನೀವು ಶೋರೂಮಲ್ಲಿ ಚೆಕ್ ಮಾಡಿಸಿ ತಗೋಬೋದು ಸರ್. ಎಷ್ಟು ಕೋಟಿಂಗ್ ಮಾಡ್ತಾ ಇದ್ದೀರಾ ಫೈನಲ್? ಸರ್ ಇದು ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟ್ ಮಾಡ್ತಾ ಇದ್ದಾರೆ. 3,25,000 ದಟ್ ಈಸ್ ನೆಗೋಷಿಯಬಲ್ ಪ್ರೈಸ್. ಸೊ ಇಲ್ಲೊಂದು ಆಡಿ ಇದೆ, ಆಡಿ ಬಗ್ಗೆ ಹೇಳಿ ಸರ್. ಸೊ ಇದು 2013 ಮಾಡೆಲ್ ಇದು. ಓಕೆ. ಪ್ರೀಮಿಯಂ ಪ್ಲಸ್ ವಿತ್ ಸನ್ರೂಫ್. ಯಾವುದು ಸರ್ ಇದು? ಸರ್ A4 ಆಡಿ A4 ಪ್ರೀಮಿಯಂ ಪ್ಲಸ್ ವಿತ್ ಸನ್ರೂಫ್. 2013 ಮಾಡೆಲ್ ಸರ್ ಇದು. 2013 ಪ್ರೀಮಿಯಂ ಪ್ಲಸ್ ಅಂತ ಹೇಳಿದ್ರೆ ಇದು ಟಾಪ್ ಅಂಡ್ ವೇರಿಯಂಟ್. ಟಾಪ್ ಅಂಡ್ ವೇರಿಯಂಟ್ ಸರ್ ಇದು. ಸನ್ರೂಫ್ ಕೂಡ ಅವೈಲೇಬಲ್ ಇದೆ. ಸನ್ರೂಫ್ ಕೂಡ ಅವೈಲೇಬಲ್ ಇದೆ ಇದರಲ್ಲಿ. ಡೀಸೆಲ್ ವೇರಿಯಂಟು 2.0 2DI. ಸರ್ ಇದರಲ್ಲಿ ಫ್ಯೂಚರ್ಸ್ ಅಂದರೆ ನಿಮಗೆಲ್ಲ ಬರುತ್ತೆ ಸರ್. ಇದರಲ್ಲಿ ಯಾವುದು ಇಲ್ಲ ಅಂತಿಲ್ಲ. ಟೋಟ್ಲಿ 8 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. 8 ಏರ್ ಬ್ಯಾಗ್ಸ್ ಬರುತ್ತೆ. ಮೀನ್ಸ್ ಎಲ್ಲ ಫ್ಯೂಚರ್ಡ್ ವೆಹಿಕಲ್ ಸರ್ ಇದರಲ್ಲಿ. ಆಡಿ ಅಂದರೆ ಅದರಲ್ಲಿ ಫ್ಯೂಚರ್ಸ್ ಇಲ್ಲ ಅಂತಿಲ್ಲ, ಎಲ್ಲ ಫ್ಯೂಚರ್ಸ್ ಕೂಡ ಬರುತ್ತೆ. ತುಂಬ ಕ್ಲಾಸ್ ಇದೆ. 2013 ಇದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವೆಲ್ಲ, ತುಂಬ ಚೆನ್ನಾಗಿದೆ ಗಾಡಿ. ಸೆಕೆಂಡ್ ಓನರು ಆದರೆ ಕಂಪ್ನಿ ನೇಮಲ್ಲಿತ್ತು, ಅವರೇ ಓನರು ಸರ್. ಇದು ಏನು ಮ್ಯಾನ್ಯುವಲ್? ಇದು ಇಟ್ಸ್ ಆಟೋಮೆಟಿಕ್ ವೇರಿಯಂಟ್. ಹಾಂ, ನಿಮಗೆ ಆಡಿಯಲ್ಲಿ ಆಟೋಮೆಟಿಕ್. ಕಾಂಪ್ರೆಸಿವ್ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಲ್ಲ ಥರ ಒಂದು ಫೀಚರ್ಸ್ ಕೂಡ ಅವೈಲೇಬಲ್. ಟಾಪ್ ಮಾಡೆಲ್ ಸರ್ ಇದು. ಎಲ್ಲ ಬರುತ್ತೆ ನಿಮಗೆ. 8 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ. 71,000 ಕಿಲೋಮೀಟರ್ಸ್ ಓಡಿದೆ. 71,000 ಕಿಲೋಮೀಟರ್ ಓಡಿದೆ. ಹಾಂ. ಸೊ ಪ್ರೈಸ್ ಬಂದ್ಬಿಟ್ಟು ಇದ್ರದ್ದು 13,25,000 ಕೋಟ್ ಮಾಡ್ತಿದ್ದಾರೆ ಅವರು. ನೆಗೋಷಿಯಬಲ್ ಆಗುತ್ತೆ. 13,25,000 ಕೋಟ್ ಮಾಡ್ತಾರೆ. ಹಾಂ, ನೆಗೋಷಿಯಬಲ್ ಪ್ರೈಸ್ ಸರ್. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಸರ್? ಸರ್ ಇದು ಅದೇ ಸೆಕೆಂಡ್ ಓನರ್ ಸರ್. ಹಾಂ. ಸೊ ಇಲ್ಲಿ ಒಂದು ನೋಡ್ಬೋದು ನೀವು, ಕರೆಕ್ಟಾಗಿದೆ. ತುಂಬ ಜನ ಪ್ರಿಯರ್ ಗಾಡಿ ಇದು. ಒಂಥರ ಒಂದು ಒಳ್ಳೆ ಸೆಗ್ಮೆಂಟ್ ಗಾಡಿ ಮಾತ್ರ ಇದು. ಒಳ್ಳೆ ಪಿಕಪ್ ಕೊಡುವಂಥ ಗಾಡಿ. ಇದ್ರ ಬಗ್ಗೆ ಹೇಳಿ ಸರ್. ಸೊ ಇದು ಕ್ರೆಟಾ ಅಲ್ಲಿ ಆಟೋಮೆಟಿಕ್ ಇದು. ಓಕೆ. ಟಾಪ್ ಆ್ಯಂಡ್ ವೇರಿಯಂಟ್ ವೆಹಿಕಲ್ಲು. 1.6 SX ಆಪ್ಷನಲ್ ಇದು. ಬಟನ್ ಸ್ಟಾರ್ಟ್ ಬರುತ್ತೆ. ಡೀಸೆಲ್ ಆಟೋಮೆಟಿಕ್. ಡೀಸೆಲ್ ಆಟೋಮೆಟಿಕ್ ವೇರಿಯಂಟ್ ಇದು. ಮೈಲೇಜ್ ಕೂಡ ಕೊಡುತ್ತೆ ಇದು. ಹಾಂ ಬರುತ್ತೆ. ಆಟೋಮೆಟಿಕಲ್ಲೂ ಬರುತ್ತೆ. 2015 ಮಾಡೆಲ್ ಸರ್ ಇದು. ಪ್ರೆಸೆಂಟ್ಲಿ ಇದು ಸೆಕೆಂಡ್ ಓನರು. ಇನ್ಶೂರೆನ್ಸ್ ಒಂದು ರೀಸೆಂಟಾಗಿ ಲ್ಯಾಪ್ಸ್ ಆಗಿದೆ ಇದು. 63 ರೆಕಾರ್ಡೆಡ್ ಓಡಿದೆ. ಹಾಂ, ಟೈರ್ ತುಂಬ ಚೆನ್ನಾಗಿದೆ ಸರ್. ಟೈರ್ಸ್ ಕಂಡೀಷನ್. ಬ್ಯಾಟ್ರಿ ನ್ಯೂ ಬ್ಯಾಟ್ರಿ ಹಾಕ್ಸಿದ್ದಾರೆ. ನ್ಯೂ ಬ್ಯಾಟ್ರಿ ಹಾಕ್ಸಿದ್ದಾರೆ ಈ ಮಂತಲ್ಲೇ. ನಿನ್ನೆ ಒನ್ ಡೇ ಏನೋ ಆಗಿರ್ಬೋದು. ಪ್ರೈಸ್ ಬಂದು ಇದು 945 ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಫ್ಯೂಚರ್ಸ್ ಅಂದರೆ ಇದರಲ್ಲೂ ಟಾಪ್ ಮಾಡೆಲ್ ಸರ್. ಇದಕ್ಕೂ ಏರ್ ಬ್ಯಾಗ್ಸ್, ಸಾಲೈಸ್ ಎಲ್ಲ ಬರುತ್ತೆ ನಿಮಗೆ. ಎಲ್ಲ ಫ್ಯೂಚರ್ಸ್ ಕೂಡ ಇರುತ್ತೆ ಇದರಲ್ಲಿ. ನ್ಯಾವಿಗೇಷನ್ ಎಲ್ಲ ಬರುತ್ತೆ ಈ ಸಿಸ್ಟಮಲ್ಲಿ ನಿಮಗೆ. ಶೋರೂಮ್ ಸಿಸ್ಟಮ್ ಅದು. ಹಾಂ, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಹೌದು ಸರ್, ನ್ಯೂ ಲೆದರ್ ಸೀಟ್ಸ್ ಎಲ್ಲ ಹಾಕ್ಸಿದ್ದಾರೆ. ಅಪಲ್ಸರಿ ಎಲ್ಲ ಚೆನ್ನಾಗಿದೆ ನಿಮಗೆ. 63,000 ನೋಡಿದೆ. ದಿಸ್ ಈಸ್ ಆಲ್ಸೋ ಕಂಪನಿ ಟು ಇಂಡಿವಿಜುವಲ್. ಹಾಂ, ಕಂಪ್ನಿ ನೇಮಲ್ಲಿ ಇರುತ್ತೆ. ಪರ್ಚೇಸ್ ಮಾಡೋದು ಕಂಪ್ನಿ ನೇಮಲ್ಲಿ ಇರುತ್ತೆ. ಲೋನ್ ಎಲ್ಲ ಕ್ಲಿಯರ್ ಆದಮೇಲೆ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊತಾರೆ ಅವರು. ಯಾರು ಓನರ್ ಇರ್ತಾರೋ ಅವ್ರ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದಟ್ ಈಸ್ ಕಂಪ್ನಿ ಟು ಇಂಡಿವಿಜುವಲ್ ಅಂತ ಹೇಳ್ತೀವಿ. ಹಾಂ, ಸೆಕೆಂಡ್ ಓನರ್ ಆಗಿದೆ ಸರ್ ಸದ್ಯಕ್ಕೆ ಇದು. ಆಟೋಮೆಟಿಕ್ ಸರ್ಟಿಫೈಡ್ ವೆಹಿಕಲ್ ಸರ್. 100%. ಹಾಂ, ಆಟೋ ಬ್ರಿಕ್ಸ್ ಅಂತ ಒಂದು ನೀವೇ ನೋಡ್ತಿರ್ಬೇಕು. ಎಲ್ಲ ವೆಹಿಕಲ್ಸ್ ಕಾರ್ ಮೇಲೆ ಒಂದು ಇದು ಶೀಟ್ ಹಾಕಿದ್ದೀವಿ. ಆಟೋ ಬ್ರಿಕ್ಸಿಂದ ಸರ್ಟಿಫೈಡ್ ಮಾಡಿನೇ ವೆಹಿಕಲ್ ನಿಲ್ಸೋದು ನಾವು. ಹಾಂ, 63,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು 9,45,000 ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್ ಆಗುತ್ತೆ. ಆಟೋಮೆಟಿಕ್. ಫೈನಲ್ ಟು ಫೈನಲ್ ಅಂತ ವಿಡಿಯೋದಲ್ಲಿ ಹೇಳ್ಬೋದು ಸರ್ ನಮ್ಮ ಕಸ್ಟಮರ್ಗೆ. ಸೊ ಫೈನಲ್ ಟು ಫೈನಲ್ ಅಂತ ಹೇಳಿದ್ರೆ ದಿಸ್ ಇಸ್ ಅ ಕಸ್ಟಮರ್ ವೆಹಿಕಲ್. ಸೊ ಅವರು ಯಾರು ಫೈನಲ್ ರೇಟ್ ಅಂತ ಹೇಳಿ ಬಿಡಲ್ಲ. ನೆಗೋಷಿಯಬಲ್ ಅಂತ ಹೇಳಿದ್ರೆ ಬೆಸ್ಟ್ ಥಿಂಗ್ ಅದು. ನಾವು ಅವ್ರ ಹತ್ರ ನೆಗೋಷಿಯೇಟ್ ಮಾಡೋಕ್ಕೆ ಒಂದು ಈಸಿಯಬಲ್ ಇದ್ದಿರುತ್ತೆ. ಫೈನಲ್ ಹೇಳ್ಬಿಟ್ರೆ ಯಾರು ಫೈನಲೈಸ್ ಆಮೇಲೆ ನೆಗೋಷಿಯೇಟ್ ಮಾಡೋಕ್ಕಾಗಲ್ಲ. ಸಿ ಯಾರೋ ನೀವೇ ಈಗ ಬಂದು ಪರ್ಚೇಸ್ ಮಾಡೋಕ್ಕೆ ಬಂದರೆ ವೆಹಿಕಲ್ಲು, ಸೊ ನಿಮಗೆ ನೆಗೋಷಿಯೇಷನ್ ಬೇಕು. ಫೈನಲ್ ರೇಟ್ ಹೇಳ್ಬಿಟ್ರೆ ಅವ್ರಿಗೆ ಒಂದು ಮನಸ್ಸು ಒಂಥರ ಕುಟ್ಟಿ ತೊಗೊಳ್ಳೋದು
ನ್ಯೂ ಶೋರೂಮಲ್ಲಿ ಮಾತ್ರ. ನ್ಯೂ ಶೋರೂಮಲ್ಲೂ ನೆಗೋಷಿಯೇಟ್ ಕೇಳ್ತಾರೆ. ಸೊ ದಿಸ್ ಇಸ್ ಅ ಯೂಸ್ ಕಾರ್ ಅಲ್ವಾ, ಸೊ ನೆಗೋಷಿಯೇಟ್ ಕೊಡಲೇಬೇಕಾಗುತ್ತೆ. ಕಮ್ಮಿ ಹೆಚ್ಚು ಕಡಿಮೆ ನೀವು ಬಂದರೆ ಮಾಡಿಸ್ಕೊಡ್ತೀವಿ ಸರ್. ಕಸ್ಟಮರ್ ಅವ್ರ ರೇಟ್ಗೆ ಟ್ರೈ ಮಾಡ್ತೀವಿ ಕನ್ವಿನ್ಸ್ ಮಾಡೋಕ್ಕೆ ಕಸ್ಟಮರ್ಗೆ. ಅವ್ರ ಪ್ರೈಸ್ ಟ್ರೈ ಮಾಡೋರು ನಾವು. ನಮ್ಮ ವ್ಯೂವರ್ಸ್ ಬಂದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗ್ಬೋದು, ಮಾಡ್ತೀವಿ ಸರ್. ನಿಮ್ಮ ವ್ಯೂವರ್ಸ್ ಬಂದರೆ ನಿಮ್ಗೆ ಮಾಡ್ಕೊಡೋಣ ಸರ್. ಇಲ್ಲಿ ಒಂದು ಹುಂಡೈ i10 ಇದೆ, ಇದ್ರ ಬಗ್ಗೆ ಹೇಳಿ ಸರ್, ಯಾವ ಮಾಡೆಲ್ ಸರ್? ಸರ್ ಇದು i10ಅಲ್ಲಿ ಸ್ಟಾರ್ಟಿಂಗ್ ವೇರಿಯಂಟ್ ಎರಾ ಅಂತ ಬರುತ್ತೆ, ಆ ವೇರಿಯಂಟ್ ಇದು ಸ್ಟಾರ್ಟಿಂಗ್ ವೇರಿಯಂಟು. 2010 ಮಾಡಲು. ಸೊ ಇದು ಸೆಕೆಂಡ್ ಓನರ್ ಆಗಿದೆ ಪ್ರೆಸೆಂಟು. 66,000 ಕಿಲೋಮೀಟರ್ಸ್ ಓಡಿದೆ ಸೆಕೆಂಡ್ ಓನರು. ಆ್ಯಂಡ್ ಇನ್ಶೂರೆನ್ಸು ಥರ್ಡ್ ಪಾರ್ಟಿಗೆ ಸದ್ಯಕ್ಕೆ ರನ್ನಿಂಗ್ ಇದೆ, ಮೋಸ್ಟ್ಲಿ ಮಂತ್ ಇರಬೇಕು ಮೋಸ್ಟ್ಲಿ. 2010 ಸೆಕೆಂಡ್ ಓನರ್ ಆ್ಯಂಡ್ ಥರ್ಡ್ ಪಾರ್ಟಿ ನಾನು ಹೇಳಿದ್ನಲ್ಲ ಇನ್ಶೂರೆನ್ಸ್ ಹಂಗೆ ಇದೆ. 66,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು 2,60,000 ಕೋಟ್ ಮಾಡ್ತಾ ಇದೀವಿ. 2,60,000 ಬಟ್ ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ವ್ಯೂಯರ್ಸ್ ಬರಲಿ, ನಿಮ್ಮ ಕಡೆಯಿಂದ ಬಂದರೆ ಒಳ್ಳೆ ರೇಟಿಗೆ ಮಾಡಿಸ್ಕೊಡ್ತೀನಿ. ಪೆಟ್ರೋಲ್ ಆ್ಯಂಡ್ ಇದರಲ್ಲಿ ನಿಮಗೆ ಫ್ಯೂಚರ್ಸ್ ಏನೇನು ಬರುತ್ತೆ ಅಂತಂದರೆ AC ಪವರ್ ಸ್ಟೇರಿಂಗ್, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ ಅಷ್ಟೇ. ಇದಕ್ಕೆ ಬ್ಯಾಕ್ ಪವರ್ ವಿಂಡೋಸ್ ಬರಲ್ಲ, ಶೋರೂಮ್ ಕಡೆಯಿಂದಾನೇ ಬರಲ್ಲ. ಇದು ಸ್ಟಾರ್ಟಿಂಗ್ ವೇರಿಯಂಟಿಂದ. ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಸಿಸ್ಟಮ್ಸ್ ಎಲ್ಲ, ಸೌಂಡ್ ಸಿಸ್ಟಮ್ ಎಲ್ಲ ಇದೆ ಇದರಲ್ಲಿ. ಸೌಂಡ್ ಸಿಸ್ಟಮ್ ಎಲ್ಲ ಇದೆ. ಆಮೇಲೆ ಲೆದರ್ ಸೀಟ್ಸ್ ಅಪಲ್ಸರಿ ಎಲ್ಲ ಹಾಕ್ಸಿದ್ದಾರೆ. ಇದೆಲ್ಲ ಬರಲ್ಲ ಲೆದರ್ ಸೀಟ್ಸ್ ಅಪಲ್ಸರಿ, ಬಟ್ ಹಾಕ್ಸಿದ್ದಾರೆ. ಹಾಂ ಸರ್, ನೋಡ್ಬೋದು ತುಂಬ ಚೆನ್ನಾಗಿ. ಆಮೇಲೆ ನೋಡಿ ನೀವು, ನಾನು ಇದು ಆಟೋ ಬ್ರಿಕ್ಸ್ ಕಡೆಯಿಂದನೂ ಸರ್ಟಿಫೈಡ್ ಆಗಿದೆ ಇದು. ಹಾಂ, ಇಲ್ಲಿ ಬರುತ್ತೆ ಸ್ಟಿಕ್ಕರ್ ಎಲ್ಲ, ಅವರು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಎಲ್ಲ ಪ್ರತಿಯೊಂದು ಕಾರ್ ಸರ್ ನಮ್ಮ ಹತ್ರ ಸರ್ಟಿಫೈಡ್ ಆಗಿರುತ್ತೆ. ಈ ಥರ ಅವ್ರು ಸರ್ಟಿಫೈಡ್ ಅವ್ರ ಲೆಟ್ರ್ ಈ ಥರ ಮೆನ್ಷನ್ ಮಾಡಿ ಹಾಕ್ತಾರೆ. 66,000 ಕಿಲೋಮೀಟರ್ಸ್ ಓಡಿದೆ ಸರ್. ಸೊ ಎಷ್ಟು ಕೋಟ್ ಅಂತ ಹೇಳಿದ್ರಿ ಸರ್? ಎಷ್ಟು ಪ್ರೈಸ್ ಸರ್? 2,60,000 ಕೋಟ್ ಮಾಡ್ತಾ ಇದ್ದೀವಿ. 2,60,000. ಹಾಂ, ನೆಗೋಷಿಯಬಲ್ ಪ್ರೈಸ್ ಸರ್, ಮಾಡ್ಕೊಂಡು. ಹಾಂ, ಸಿಗೋದೇ ಇಲ್ಲ ಈ ಗಾಡಿ ಅನ್ಸುತ್ತೆ. ಹಾಂ ಸರ್. ಆಮೇಲೆ ಈ ಬಜೆಟಲ್ಲಿ ನೀವು ಈಗ i10 ಇದು ಸ್ಯಾಂಟ್ರೋ ತೊಗೊಳಕ್ಕೆ ಹೋದ್ರೂ ಆಲ್ಮೋಸ್ಟ್ ಇದೇ ಪ್ರೈಸ್ ಹೇಳ್ತಿದ್ದಾರೆ ಈಗ. ಹಾಂ, ಆಲ್ಮೋಸ್ಟ್ 2010 ಮಾಡಲ್ಗೆಲ್ಲ 3 lakhs ಎಲ್ಲ ಕೊಟ್ಟು ಮಾಡ್ತಾರೆ. i10 ಸಿಗುತ್ತೆ ಸರ್ ಆರಾಮಾಗಿ. ಸೊ ಇಲ್ಲಿ ಒಂದು ವ್ಯಾಗನರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಸರ್ ಇದು ವ್ಯಾಗನರ್ VXi, ಇದು ಮಿಡಲ್ ವೇರಿಯಂಟು. 2015 ಮಾಡಲ್, ಸಿಂಗಲ್ ಓನರ್ ಸರ್. ಆಮೇಲೆ 15 ಮಾಡಲ್ ಸಿಂಗಲ್ ಓನರು ಆ್ಯಂಡ್ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದರಲ್ಲಿ. ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಈಗ ಸದ್ಯಕ್ಕೆ. 60,000 ಏನೋ ಓಡಿದೆ, 60,000 ಕಿಲೋಮೀಟರ್ಸ್ ಓಡಿದೆ ಇದು. 60,000. ಹಾಂ, ಪ್ರೆಸೆಂಟ್ ಇದು ಪ್ರೈಸ್ ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು 3,95,000 ಕೋಟ್ ಮಾಡ್ತಿದ್ದಾರೆ. 3,95,000. ಹಾಂ, 95, ಆಲ್ಮೋಸ್ಟ್ 4 lakhs. ನೆಗೋಷಿಯಬಲ್ ಪ್ರೈಸ್ ಸರ್ ಇದು. ಸೊ ಇದೇನು ಬೇಸ್ ವೇರಿಯಂಟ್, ಮಿಡಲ್ ವೇರಿಯಂಟ್ ಸರ್ ಇದು. ಹಾಂ, ಮಿಡಲ್ ವೇರಿಯಂಟ್. LXi, VXi, ZXi ಬರುತ್ತೆ. ಇದು ಮಿಡಲ್ ವೇರಿಯಂಟ್ VXi ಅಂತ. ಆಪ್ಷನ್ಸ್ ಏನನ್ನ ಬರುತ್ತೆ ಸರ್? ಆಪ್ಷನ್ಸ್ ಬಂದ್ಬಿಟ್ಟು ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ನಾರ್ಮಲಿ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಆ್ಯಂಡ್ ಇದಕ್ಕೆ ಸೆಂಟ್ರಲ್ ಲಾಕಿಂಗ್ ಕೂಡ ಇದೆ. ಆಮೇಲೆ ಶೋರೂಮ್ ಸಿಸ್ಟಮ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಶೋರೂಮ್ ಕಡೆಯಿಂದಾನೇ ಬರುತ್ತೆ. ಆ್ಯಂಡ್ ಹೊಸ ಲೆದರ್ ಸೀಟ್ಸ್ ಅಪಲ್ಸರಿ ಈಗ ಅವ್ರು ಹಾಕ್ಸಿದ್ದಾರೆ ಕಸ್ಟಮರ್. ರೆಡ್ ಅಂಡ್ ಬ್ಲಾಕ್ ಫಿನಿಶ್ ಅಲ್ಲಿ ಸಾಕಾಗಿ ಕಾಣಿಸ್ತಾ ಇದೆ. ನ್ಯೂಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅನ್ಯೂಸ್ಡ್ ಲೆದರ್ ಸೀಲ್ಸ್ ಅಪಲ್ಸರಿ ಇದು. ಅವ್ರು ಹಾಕ್ಸಿ ತಿರ್ಗಾ ಸೀದಾ ಸೇಲಿಂಗ್ ನಿಲ್ಸಿದ್ದಾರೆ. ಸರ್ವಿಸ್ ಎಲ್ಲ ಮಾಡಿಸಿ ಸೇಲಿಂಗ್ ನಿಲ್ಸಿದ್ದಾರೆ. ಇದು ನೋಡಿ ಆಟೋ ಬ್ರಿಕ್ಸ್ ಕಡೆಯಿಂದ ವಾರಂಟಿ ಎಲ್ಲ ಮೀನ್ಸ್ ಸರ್ಟಿಫೈಡ್ ಆಗಿದೆ. ನಿಮಗೆ ಕೂಡ ಸಿಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತಾರೆ, ವಾರಂಟಿ ಯಾವ ಥರ ಸರ್ ಇದು? ಸೊ ವಾರಂಟಿ ಮೀನ್ಸ್ ಲೈಕ್ ಬಂದ್ಬಿಟ್ಟು ಇದು ಫಸ್ಟು ನಿಮಗೆ ಗೇರ್ ಬಾಕ್ಸ್ ಆ್ಯಂಡ್ ಇಂಜಿನ್ ವಾರಂಟಿ ಸಿಕ್ತಿತ್ತು. ಸೊ ಕಸ್ಟಮರ್ಸ್ ನಾವೇ ಫ್ರೀಯಾಗಿ ಪ್ರೊವೈಡ್ ಮಾಡ್ತಿದ್ವಿ ಅದು. ಸೊ ಈಗೇನಾಗಿದೆ ಅಂತಂದರೆ ಫಸ್ಟು ಚಾರ್ಜಸ್ ಬೇರೆ ಇತ್ತು ಅದು. ಜಸ್ಟ್ ಮೀನ್ಸ್ ಇದು ಗೇರ್ ಬಾಕ್ಸ್ ಆ್ಯಂಡ್ ಇಂಜಿನ್ ವಾರಂಟಿ ಅಂತ. ಸೊ ನಾವೇ ಕಸ್ಟಮರ್ಸ್ ನಮ್ಮ ಕಡೆಯಿಂದ ಅಂತ ಮಾಡಿಸ್ಕೊಡ್ತಿದ್ವಿ. ಸೊ ನಿಮ್ಗಂತೂ ಗೊತ್ತಿರಬೇಕು, ನಾವು ಕಮಿಷನ್ ಬೇಸಿಸೇ ಮಾಡೋದು. 2% ಅಂದರೆ ನಮ್ಗೇನಿದೆ ಕಮಿಷನ್ ಬೇಸಿಸೇ ಮಾಡೋದು ನಾವು ಕಸ್ಟಮರ್ಸ್ಗೆ. ಸೊ ಈಗ ಏನಾಗಿದೆ ಅಂತಂದರೆ ಅವರು ಚೇಂಜ್ ಮಾಡಿಬಿಟ್ಟಿದ್ದಾರೆ, ಕಂಪ್ನಿ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ವಾರಂಟಿ ವಿತ್ ವಾರಂಟಿ ಆ್ಯಂಡ್ ಇಂಜಿನ್ ಗೇರ್ ಬಾಕ್ಸು ಪ್ಲಸ್ ಸರ್ವಿಸ್ ಮಾಡಿಸಿದ್ದಾರೆ. ಸೊ ಎಲ್ಲ ಸೇರಿ ಅದು ಈ ವೆಹಿಕಲ್ಸ್ ವ್ಯಾಗನರ್ ಬಂದ್ಬಿಟ್ಟು ಇದಕ್ಕೆ ಒಂದು ಅಪ್ರಾಕ್ಸ್ 175 ಆ ಥರ ಚೇಂಜ್ ಇದು ಬೀಳುತ್ತೆ ನಿಮಗೆ. ಹಾಂ, ಪ್ರೈಸ್ ಬೀಳುತ್ತೆ. ಸೊ ನಿಮಗೆ ಗೊತ್ತು ಈಗ ಕಮಿಷನ್ನೇ ಅಷ್ಟಾಗಲ್ಲ ಈ ವೆಹಿಕಲ್ಗೆ. ಸೊ 75 ನಾನು ಏನಿಲ್ಲ ಇನ್ವೆಸ್ಟ್ ಮಾಡಲಿ. ಸೊ ಕಸ್ಟಮರ್ ಬೇಕಂದರೆ ವಾರಂಟಿ ಎಲ್ಲ ಹಾಕ್ಸ್ಕೋಬೋದು. ಅವ್ರಿಗೆ 1 year-ಅಲ್ಲಿ 1 time ಸರ್ವಿಸ್ ಕೂಡ ಸಿಗುತ್ತೆ ಪೂರ್ತಿ. ನಿಮಗೆ AC ಇರಲಿ, AC ಗ್ಯಾಸ್ ಫಿಲ್ಲಿಂಗ್ ಇರಲಿ, ಎಲ್ಲ ಪ್ರತಿಯೊಂದು ಆಯಿಲಿಂದ ಹಿಡಿದು ಎಲ್ಲ ಪ್ರತಿಯೊಂದು ಸರ್ವಿಸ್ ಅವರು ಒನ್ ಟೈಮ್ ಸರ್ವಿಸ್. ಸೊ ಈಗ ನಾರ್ಮಲಿ ಅವ್ರು ಸರ್ವಿಸ್ ಬಿಡಕ್ಕೆ ಹೋದರೆ ಅವ್ರಿಗೆ ಅಷ್ಟೇ ಚಾರ್ಜಸ್ ಆಗುತ್ತೆ. 10,000, 5,000, 7,000 ವೆಹಿಕಲ್ ಮೇಲೆ ಡಿಪೆಂಡ್ ಅದು. ಸೊ ಆ ಸರ್ವಿಸ್ ಎಲ್ಲ ಇಲ್ಲೇ ಸಿಗುತ್ತಲ್ಲ ಸರ್ ಅವ್ರಿಗೆ. ಸೊ ಕಸ್ಟಮರ್ ಬೇಕಂದರೆ ಅವರು ಈ ವಾರಂಟಿ ಇಶ್ಯೂ ಮಾಡಿಸ್ಕೋಬೋದು ಪೇ ಮಾಡಿ. ಆಟೋ ಬ್ರಿಕ್ಸ್ ಅನ್ನೋದು ನಂಬಿ ತಗೊಳ್ಳುವಂಥದ್ದು. ಹಾಂ, ನಂಬಿ ಸರ್. ಒಂದು ಒಳ್ಳೆ ಬ್ರ್ಯಾಂಡ್ ಅದು. ಈಗ ಆಟೋ ಬ್ರಿಕ್ಸ್ ಈಗ ವಾರಂಟಿ ಎಲ್ಲ ಇಶ್ಯೂ ಮಾಡೋಕ್ಕೆಲ್ಲ ಬ್ರ್ಯಾಂಡ್ ಆಗಿದೆ ಒಂದಿದು.
ಒಂದು ಸೆಕೆಂಡ್ ಹ್ಯಾಂಡ್ ಶೋರೂಮ್ಗೆ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಕಡೆಯಿಂದ ನಿಮಗೆ ಇದು ಸಿಗುತ್ತೆ ಸರ್, ನಾವೆಲ್ಲ ಸರ್ಟಿಫೈಡ್ ಮಾಡಿ ನಿಲ್ಲಿಸೋದು, ಅದಕ್ಕೆ ಚಾರ್ಜಸ್ ನಾವು ತಗೊಳ್ಳಲ್ಲ. ಸರ್ಟಿಫೈಡ್ ಮಾಡಿಸ್ತೀವಿ, ಎಲ್ಲ ವೆಹಿಕಲ್ ಎಲ್ಲ ಸರ್ಟಿಫೈಡ್ ಮಾಡಿನೇ ನಿಲ್ಲಿಸೋದು. ಎಲ್ಲ ಅವರು ಎಲ್ಲ ಆಟೋ ಬ್ರಿಕ್ಸ್ ಕಡೆಯಿಂದ ಅವರು ಪ್ರೊಫೆಷ್ನಲ್ ಬರ್ತಾರೆ. ಪ್ರತಿಯೊಂದು ವೆಹಿಕಲ್ ಎಲ್ಲ ಇಂಜಿನ್, ಗೇರ್ ಬಾಕ್ಸ್ ಎಲ್ಲ, ಟೈರ್ಸು, ಸ್ಟೇರಿಂಗಿಂದ ಹಿಡಿದು ಎಲ್ಲ ಪ್ರತಿಯೊಂದು ಪವರ್ ವಿಂಡೋಸಿಂದ ಹಿಡಿದು AC ಗಿಸಿ ಎಲ್ಲ ಪ್ರತಿಯೊಂದು ಚೆಕ್ ಮಾಡಿ ಅವರು ಸರ್ಟಿಫೈಡ್ ಮಾಡಿ ಸರ್ಟಿಫೈಡ್ ಲೆಟರ್ ಕೊಡ್ತಾರೆ ಅವರು. ಸೊ ಅದೇ ಸಾಕು ನಿಮಗೆ. ಇಲ್ಲ ನನಗೆ ವಾರಂಟಿನೂ ಬೇಕಂದ್ರೆ ನೀವು ಹಾಕ್ಸ್ಕೋಬೋದು. ವಾರಂಟಿ ಕೂಡ ಇದೆ, 1 ವರ್ಷ, 1 ಇಯರ್, 1 ಟೈಮ್ ಸರ್ವಿಸ್ ಆ್ಯಂಡ್ ಗೇರ್ ಬಾಕ್ಸ್ ಇಂಜಿನ್ ವಾರಂಟಿ ಸಿಗುತ್ತೆ. ಬಟ್ ಅದಕ್ಕೆ ಎಕ್ಸ್ಟ್ರಾ ಪೇ ಆಗುತ್ತೆ, ಚಾರ್ಜಸ್ ಆಗುತ್ತೆ. ಸೊ ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಡೀಟೇಲ್ಸ್ ಹೇಳಿ ಸರ್. ಸೊ ಇದು ಸ್ವಿಫ್ಟಲ್ಲಿ ಡೀಸೆಲ್ ವೇರಿಯಂಟ್, ಇದು ಮಿಡಲ್ ವೇರಿಯಂಟು. ಅದೇ VDI, LDI, VDI, ZDI ಅಂತ 3 ವೇರಿಯಂಟ್ಸ್ ಬರುತ್ತೆ. ಇದು ಮಿಡಲ್ ವೇರಿಯಂಟು VDI. ಇದು 2015 ಮಾಡಲ್ ಸರ್. ಇದು 2015 ಮಾಡಲ್, ಸ್ವಿಫ್ಟಲ್ಲಿ 2015 ಮಾಡಲ್. ಇದು ಪ್ರೆಸೆಂಟು ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲ ಟೈರ್ಸ್ ಎಲ್ಲ ಹೊಸ ಟೈರ್ಸ್ ಇದೆ ಸರ್ ಇದಕ್ಕೆ. ಪ್ರೆಸೆಂಟ್ಲಿ ಸೆಕೆಂಡ್ ಓನರ್ ಆಗಿದೆ. ಇದು ಸೆಕೆಂಡ್ ಓನರ್ ಆಗಿದೆ. ಆ್ಯಂಡ್ ಫ್ಯೂಚರ್ಸ್ ಸೇಮ್ ಸರ್, ನಿಮಗೆ AC, ಪವರ್ ಸ್ಟೇರಿಂಗ್, ಆಮೇಲೆ ಪವರ್ ವಿಂಡೋಸು, ಸೆಂಟ್ರಲ್ ಲಾಕಿಂಗ್ ಕೂಡ ಎಲ್ಲ ಬರುತ್ತೆ ಸರ್ ನಿಮಗೆ. ಇದಕ್ಕೆ ಏರ್ ಬ್ಯಾಗ್ಸ್ ಡ್ಯುಯಲ್ ಸರ್? ಇದಕ್ಕೆ ಏರ್ ಬ್ಯಾಗ್ಸ್ ಬರಲ್ಲ ಸರ್. ಇದಕ್ಕೆ VDI ವಿತ್ ABS ಆಂಟಿ ಬ್ರೇಕಿಂಗ್ ಸಿಸ್ಟಮ್ ಬರುತ್ತೆ. ಇದಕ್ಕೆ ಏರ್ ಬ್ಯಾಗ್ಸ್ ಮಾತ್ರ ಬರಲ್ಲ ಅಷ್ಟೇ. ಏರ್ ಬ್ಯಾಗ್ಸ್ ಬರಲ್ಲ ಅಷ್ಟೇ. ತುಂಬಾ ನೀಟಾಗಿ ಹ್ಯಾಂಡಲ್ ಮಾಡಿದ್ದಾರೆ ಗಾಡಿ. ಇನ್ಸೈಡ್ ಪ್ರೊಫೈಲ್ ನೋಡ್ಬೋದು, ತುಂಬಾ ಚೆನ್ನಾಗಿದೆ ಸರ್. ವೆಹಿಕಲ್ ತುಂಬಾ ಕ್ಲಾಸ್ ಇದೆ. ಇದು ಪ್ರೈಸ್ ಬಂದ್ಬಿಟ್ಟು 5,25,000 ಕೋಟ್ ಮಾಡ್ತಾ ಇದೀವಿ ನಾವು. 5,25,000 ಕೋಟ್ ಮಾಡ್ತಾ ಇದೀವಿ. ಸೆಕೆಂಡ್ ಓನರ್ ಆ್ಯಂಡ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಇದು 70,000 ನೋಡಿದೆ ಸರ್. ನೋಡ್ಬೋದು ನೀವು. VDI ವಿತ್ ABS. ಇದು ನಾರ್ಮಲ್ VDI ಬರುತ್ತೆ, ಇದು VDI ವಿತ್ ABS. ಡೀಸೆಲ್ ವೇರಿಯಂಟ್. ಎಷ್ಟು ಮೈಲೇಜ್ ಸಿಗುತ್ತೆ ಸರ್ ಇದು? ಸೊ ಮೈಲೇಜ್ ಇದು ಸಿಟಿಯಲ್ಲಿ ಒಂದು 14 ಅರೌಂಡ್ ಬರುತ್ತೆ. ಹೈವೇಲಿ ನಿಮಗೆ 18 to 20 ಬರುತ್ತೆ ಸರ್. ಎಷ್ಟು ಫೈನಲ್ ಅಂತ ಹೇಳ್ತೀರಾ ಸರ್ ನೀವು? ಸರ್ ಅವರು 5,25,000 ಕೋಟ್ ಮಾಡ್ತಾ ಇದೀವಿ. ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ. ಬರಲಿ ಕಸ್ಟಮರ್ಸ್ ಬರಲಿ, ಅವ್ರು ಮಾಡ್ಕೊಡೋಣ ಸರ್ ಪ್ರೈಸಿಂಗ್. ಸೊ ಇಲ್ಲಿ ಒಂದು ಫ್ಯಾಮಿಲಿ ಗಾಡಿ ಇದೆ, Ertiga 7 ಸೀಟರ್ ವೆಹಿಕಲ್. ಏನು ಸರ್ ಇದ್ರದ್ದು ಡೀಟೇಲ್ಸ್? ಸರ್ ಇದು 2012 ಮಾಡಲ್ VDI. ಇದೂ VDI ವಿತ್ ABS ಸೇಮ್ ಮಿಡಲ್ ವೇರಿಯಂಟು. 2012 ಸಿಂಗಲ್ ಓನರ್. ಇದು 12 ಸಿಂಗಲ್ ಓನರ್ ಆ್ಯಂಡ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಟಿಲ್ ಜುಲೈವರೆಗೂ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಇದೊಂದು. ಆ್ಯಂಡ್ 81,000 ಕಿಲೋಮೀಟರ್ಸ್ ಓಡಿದೆ. ರೆಕಾರ್ಡೆಡ್ ಶೋರೂಮ್ ಮೇಂಟೈನ್. ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮಗೆ. ಇದು 81,000 ನೋಡಿದೆ, ಹಿಸ್ಟ್ರಿ ಎಲ್ಲ ಸಿಗುತ್ತೆ ಸರ್ ನಿಮಗೆ. ಇಲ್ಲ, ಮಿಡಲ್ ವೇರಿಯಂಟ್ ಸರ್. ಇದು ಟಾಪ್ ಮಿಡಲ್ ಬಂದ್ಬಿಟ್ಟು ZDI ಬರುತ್ತೆ. ಇದು ಟಾಪ್ ಮಾಡೆಲ್ಗಿಂತ ಒಂದು ವೇರಿಯಂಟ್ ಕಡಿಮೆ. ಆಮೇಲೆ ಇದಕ್ಕೆ ಒಲೈಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರು. ಒಲೈಸ್ ಕೂಡ ಔಟ್ ಮಾರ್ಕೆಟ್ ಎಲ್ಲ ಹಾಕಿದ್ದಾರೆ. ಒಲೈಸ್ ಕೂಡ ಹಾಕ್ಸಿದ್ದಾರೆ. ಚೆನ್ನಾಗಿದೆ ಸರ್. ಇದಕ್ಕೆ ಒಲೈಸ್ ಬರಲ್ಲ, ಯೂಸಿಲಿ ನಾರ್ಮಲ್ ವೀಲ್ಸ್ ಬರೋದು. ಇದಕ್ಕೆ ಕಸ್ಟಮರ್ಸ್ ಒಲೈಸ್ ಕೂಡ ಹಾಕ್ಸಿದ್ದಾರೆ. ಸೆಟ್ ಆಫ್ 5 ಒಲೈಸ್ ಸಿಗುತ್ತೆ ನಿಮಗೆ ಇದಕ್ಕೆ. ಡ್ರೈವರ್ ಸೈಡ್ ಪ್ರೊಫೈಲ್ ನೋಡ್ಬೋದು. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ನಿಮಗೆ ಇದಕ್ಕೆ ಸೇಮ್ ಸರ್, ನಿಮಗೆ ಅದೇ AC, ಪವರ್ ಸ್ಟೇರಿಂಗ್, ಕಂಪ್ನಿ ಸಿಸ್ಟಮ್ ಬರುತ್ತೆ, ಸೆಂಟ್ರಲ್ ಲಾಕಿಂಗು, ಆಮೇಲೆ ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಆ್ಯಂಡ್ ಮಿರರ್ ಅಡ್ಜಸ್ಟ್ಮೆಂಟ್ ಬರುತ್ತೆ ನೋಡಿ, ನೀವು ಇದು ನೋಡ್ಬೋದು. ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಎಲ್ಲ ಬರುತ್ತೆ ನಿಮಗೆ. ಎಲೆಕ್ಟ್ರಿಕಲ್ ಮಿರರ್ ಅಡ್ಜಸ್ಟ್ಮೆಂಟ್ ಎಲ್ಲ ಬರುತ್ತೆ ಇದಕ್ಕೆ. ಸೊ ಇದರ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಪ್ರೈಸ್ ಬಂದ್ಬಿಟ್ಟು ಇದು 6 lakhs ಕೋಟ್ ಮಾಡ್ತಾ ಇದ್ದಾರೆ ಸರ್. 6 lakhs ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ ಸರ್ ಅದು. ಹಾಂ. ಸೊ ಇಲ್ಲಿ ಒಂದು ಟಾಟಾ ಎಕ್ಸಾ ಇದೆ, ತುಂಬ ಒಂದು ಲಕ್ಸುರಿಯಾಗಿ ಕಾಣಿಸ್ತಾ ಇದೆ ಸರ್. ಈ ಗಾಡಿ ಬಗ್ಗೆ ಹೇಳಿ ಸರ್. ಇದು ಟಾಟಾ ಕಂಪ್ನಿ ಹೆಕ್ಸಾ ಅಂತ XT ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಇದು ಟಾಪ್ ಎಂಡ್ ಮಾಡಲ್. ಇದು 2017 ಮಾಡಲ್ ಸರ್. ಇದು ಡೀಸೆಲ್ 17. ಇದರಲ್ಲಿ ಟಾಟಾ ಹೆಕ್ಸಾ ಅಲ್ಲಿ XT ಪ್ಲಸ್ XTA 2 ವೇರಿಯಂಟ್ಸ್ ಬರುತ್ತೆ. XTA ಬಂದ್ಬಿಟ್ಟು ಆಟೋಮೆಟಿಕ್ಕು, ಇದು XT. ಇದು ಆನ್ ರೋಡ್ ಬಂದ್ಬಿಟ್ಟು 22,500 ಇದೆ ಸರ್. ಇದು 22,500 ಇದೆ ಆನ್ ರೋಡ್ 2017 ಮಾಡಲಲ್ಲಿ. ಸಿಂಗಲ್ ಓನರ್. ಇದು 90,000 ಕಿಲೋಮೀಟರ್ಸ್ ಓಡಿದೆ ಮ್ಯಾನ್ಯುಯಲ್ಲು. ಇದರಲ್ಲೂ 4x2 4x4 ಬರುತ್ತೆ. ಇದು 4x2. ಇದು ಟಾಪ್ ಮಾಡಲೇ, 2 ವೀಲ್ ಡ್ರೈವು, ಟಾಪ್ ಮಾಡಲೇ. ಹೊಸ ಟೈರ್ ಕೂಡ ಇದೆ ಸರ್ ಇದಕ್ಕೆ. ಲೈಸ್ ಎಲ್ಲ ತುಂಬ ಚೆನ್ನಾಗಿದೆ ಗಾಡಿ. ಆಮೇಲೆ ಇದು ಜಾಸ್ತಿ ರೀಸೇಲ್ಸಲ್ಲಿ ಯಾರು ಜಾಸ್ತಿ ಮಾಡಲ್ಲ ವೆಹಿಕಲ್ಲು, ಅಷ್ಟು ಚೆನ್ನಾಗಿರೋ ವೆಹಿಕಲ್ ಇದು. ಲಕ್ಸುರಿಯಸ್ ವೆಹಿಕಲ್ ಸರ್ ಇದು. ನಿಮಗೆ ಇನ್ನೋವಾ ಕ್ರಿಸ್ಟಾಗಿ ಬೀಟ್ ಕೊಡುತ್ತೆ ಇದು, ಆ ಥರ ವೆಹಿಕಲ್ ಇದು. ತುಂಬ ಪವರ್ಫುಲ್ಲು, ದಮ್ಮೇಲಿರೋದು. ತುಂಬ ಚೆನ್ನಾಗಿದೆ ಗಾಡಿ. ಟಾಟಾ ಅಂತೂ ಸೇಫ್ಟಿ ವೈಸಲ್ಲಿ ತುಂಬ ಚೆನ್ನಾಗಿದೆ ಸರ್. ಇಂಟೀರಿಯರ್ ಫೀಚರ್ಸ್ ಬಗ್ಗೆ ಹೇಳಿ ಸರ್. ಇಂಟೀರಿಯರ್ ಫೀಚರ್ಸಲ್ಲಿ ನಿಮಗೆ ಇದರಲ್ಲಿ ತುಂಬ ಎಕ್ಸ್ಟ್ರಾ ಫೀಚರ್ಸ್ ಕೂಡ ಕೊಟ್ಟಿದ್ದಾರೆ. ಮೀನ್ಸ್ ಲೈಕ್
8-10 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ ನಿಮಗೆ 10 ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಇದರಲ್ಲೂ ಬರಲ್ಲ ಕ್ರಿಸ್ಟಾಲು ಬರಲ್ಲ ಅಷ್ಟು ಏರ್ ಬ್ಯಾಗ್ಸ್ 6 ಅಷ್ಟೇ ಏನೋ ಬರೋದು ಇದಕ್ಕೆ 10 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಆಮೇಲೆ ಎಲ್ಲ ಫೀಚರ್ಸ್ ಇದೆ ನೋಡಿ ನಿಮಗೆ ಪವರ್ ವಿಂಡೋಸ್ ಇಂದ ಹಿಡಿದು ಇದೆಲ್ಲ ಬರುತ್ತೆ ನಿಮಗೆ ಮಿರರ್ ಅಡ್ಜಸ್ಟ್ಮೆಂಟ್ ಮಿರರ್ ಓಪನ್ ಅಂಡ್ ಕ್ಲೋಸ್ ಎಲ್ಲ ಬರುತ್ತೆ ಕ್ರಿಸ್ಟಾ ಕೂಡ ನೋಡಿ ಈ ತರ ಎಲ್ಲ ಫೀಚರ್ಸ್ ಬರಲ್ಲ ನಿಮಗೆ ಪವರ್ ವಿಂಡೋಗೆ ಒಂದು ಇದು ಬರುತ್ತೆ ನಿಮಗೆ ಸನ್ಲೈಟ್ ಇದು ಬರುತ್ತೆ ಸ್ಕ್ರೀನ್ ಒಂಥರ ಇದು ಬರುತ್ತೆ ಇದಕ್ಕೆ ಎಲ್ಲ ಶೋರೂಮ್ ಇಂದ ಫಿಟೆಡ್ ಆಗಿರೋದು ಲಕ್ಸುರಿ ಬರುತ್ತಲ್ಲ ಆ ತರ ವೆಹಿಕಲ್ಸ್ ಆ ತರ ಫೀಚರ್ಸ್ ಇದೆ ಸರ್ ಇದಕ್ಕೆ ಬ್ಯಾಕ್ ಸೈಡ್ ಕೂಡ ನೀವು ನೋಡಬಹುದು ರೇಸ್ ಸೀಟ್ ಪ್ರೊಫೈಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕಂಪ್ನಿಯಿಂದ ಅಂದ್ರೆ ಪ್ರತಿ ಒಂದು ಇಂಟೀರಿಯರ್ ಬಂದ್ಬಿಟ್ಟು ನಿಮಗೆ ಬ್ಯಾಕ್ ಎಸಿ ಕೂಡ ಎಲ್ಲ ಬರುತ್ತೆ ನಿಮಗೆ ನೋಡಿ ಅಲ್ಲಿಂದ USB ಚಾನಲ್ ಎಲ್ಲ ನಿಮಗೆ ಫುಲ್ ಲಕ್ಸುರಿಯಸ್ ಇದೆ ಸರ್ ಇಂಟೀರಿಯರ್ ಬಂದ್ಬಿಟ್ಟು ಇದರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಟೋಟ್ಲಿ 10 ಏರ್ ಬ್ಯಾಗ್ಸ್ ಬರುತ್ತೆ ಇದಕ್ಕೆ ಆಮೇಲೆ ನಾನು ತೋರಿಸ್ತೀನಿ ನೋಡಿ ಅದು ತಿರ್ಗಾ ಇನ್ನೊಂದ್ಸಲಿ ಸ್ಕ್ರೀನ್ ಇದು ಎಲ್ಲ ಬರುತ್ತೆ ತುಂಬ ಲಕ್ಸುರಿಯಸ್ ಥಿಂಗ್ ಇದೆ ಇದರಲ್ಲಿ ಸ್ಕ್ರೀನ್ ಪ್ರೊಟೆಕ್ಟರ್ ಬರುತ್ತೆ ನಿಮಗೆ ಇದು ಸಪ್ರೇಟ್ಲಿ ಹಾಕ್ಸ್ಬೇಕಾಗುತ್ತೆ ಕಸ್ಟಮರ್ಸು ಇದರಲ್ಲಿ ಶೋರೂಮಿಂದಾನೇ ಬಂದಿದೆ ನಿಮಗೆ ಆಮೇಲೆ ಇದರಲ್ಲೂ ನ್ಯಾವಿಗೇಷನ್ ಸಿಸ್ಟಮ್ ಎಲ್ಲ ಬರುತ್ತೆ ಶೋರೂಮ್ ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಪ್ರತಿಯೊಂದೂ ಇದು ಬರುತ್ತೆ ಇದು 4x2 ಇದ್ರೂ ನೀವು ಆಫ್ ರೋಡಿಂಗ್ ಮಾಡ್ಬೋದು ಇದಕ್ಕೆ ಆ ಥರ ಆಪ್ಷನ್ ಕೊಟ್ಟಿದ್ದಾರೆ ಆಫ್ ರೋಡಿಂಗ್ ಇಲ್ಲಿ ಬರುತ್ತೆ ನಿಮಗೆ ಸೆಂಟರ್ ಪಾಯಿಂಟ್ ಅಲ್ಲಿ ಬರುತ್ತೆ ನಿಮಗೆ ಆಫ್ ರೋಡಿಂಗ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ 4x2 ಇದ್ರೂ ನೀವು ಆಫ್ ರೋಡಿಂಗ್ ಮೀನ್ಸ್ ಓಡಿಸ್ಬೋದು ಒಂದು ಇದು ಕೊಟ್ಟಿದ್ದಾರೆ ಫ್ಯಾಮಿಲಿ ವೆಹಿಕಲ್ಸು ಫುಲ್ ಸೇಫ್ಟಿ ಇದೆ ಸರ್ ನಿಮಗೆ XT ವೇರಿಯಂಟ್ ಇದು ನೋಡಿ ಟಾಪ್ ಆ್ಯಂಡ್ XT ವೇರಿಯಂಟ್ ಇದು ಇನ್ ಡೀಟೇಲ್ಸ್ ಇನ್ನೊಂದ್ಸಲ ಹೇಳ್ಬಿಟ್ಟು 2017 ಸಿಂಗಲ್ ಓನರ್ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ 90,000 ನೋಡಿದೆ ಇದು 90,000 ನೋಡಿದೆ ಈಗ ಪ್ರೆಸೆಂಟ್ ಕೋಟಿಂಗ್ ಬಂದ್ಬಿಟ್ಟು ನಮ್ಮದು 12 lakhs ಕೊಟ್ಟು ಮಾಡ್ತಾ ಇದ್ದೀವಿ ಹಾಂ 12 lakhs ಕೊಟ್ಟಿದೆ ನೆಗೋಷಿಯಬಲ್ ಆಗುತ್ತೆ ಇಲ್ಲಿ ಒಂದು ಈಕೋ ಸ್ಪೋರ್ಟ್ ಇದೆ ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು 2016 ಮಾಡೆಲ್ ಇದು ಈಕೋ ಸ್ಪೋರ್ಟ್ಸಲ್ಲಿ ಡೀಸೆಲ್ ವೇರಿಯಂಟ್ ಟೈಟಾನಿಯಮ್ ಇದು ಟಾಪ್ ಎಂಡು ಬಟನ್ ಸ್ಟಾರ್ಟ್ ಬರುತ್ತೆ ಇದಕ್ಕೆ ಟೈಟಾನಿಯಮ್ ಅಂದರೆ ನಿಮಗೆ ಫುಲ್ಲಿ ಲೋಡೆಡ್ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಇದಕ್ಕೆ 2016 ಸಿಂಗಲ್ ಓನರ್ ಇನ್ಶೂರೆನ್ಸ್ ಒಂದು ರೀಸೆಂಟಾಗಿ ಲ್ಯಾಪ್ಸ್ ಆಗಿದೆ ಗಾಡಿ ಅಂತಾನೆ ಹೇಳ್ಬೋದು XUV ಮಿನಿ ಕಾಂಪ್ಯಾಕ್ಟ್ SUV ಸರ್ ಇದು ಬಂದ್ಬಿಟ್ಟು 765 ಕೋಟ್ ಮಾಡ್ತಾ ಇದ್ದೀವಿ ಸ್ಲೈಟ್ಲಿ ನೆಗೋಷಿಯೇಟ್ ಆಗುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ 6 ಏರ್ ಬ್ಯಾಗ್ಸ್ ಕೂಡ ಬರುತ್ತೆ 6 ಏರ್ ಬ್ಯಾಗ್ಸ್ ಆಮೇಲೆ ಬಟನ್ ಸ್ಟಾರ್ಟ್ ಇದು ಕೀ ಸ್ಟಾರ್ಟ್ ಅಲ್ಲ ಇಲ್ಲಿ ಬರುತ್ತೆ ಬಟನ್ ಸ್ಟಾರ್ಟ್ ಬರುತ್ತೆ ಆಮೇಲೆ ಸ್ಟೇರಿಂಗ್ ಕಂಟ್ರೋಲರ್ಸ್ ಎಲ್ಲ ಬರುತ್ತೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಡ್ ಬರುತ್ತೆ ನಿಮಗೆ ಪವರ್ ವಿಂಡೋಸ್ ಟಾಪ್ ಮಾಡೆಲ್ ಇದೆ ಎಲ್ಲ ಬರುತ್ತೆ ಲೆದರ್ ಸೀಟ್ ಎಲ್ಲ ಶೋರೂಮ್ ಇದು ಶೋರೂಮ್ ಏನಿದೆ ಇಲ್ಲ ಪ್ರತಿಯೊಂದು ಶೋರೂಮು ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಆಕ್ಸೆಸರೀಸ್ ಏನೋ ಇದೆ ಇಲ್ಲಿ ಒಂದು ಅಲ್ಲಿ 6 ಏರ್ ಬ್ಯಾಗ್ಸ್ ಬರುತ್ತೆ ಇಲ್ಲಿ ಎರಡು ಬರುತ್ತೆ ಆಮೇಲೆ ಈ ಪೋಲ್ಸ್ ಅಲ್ಲಿ 2 ಬರುತ್ತೆ ಇಲ್ಲಿ ಕೂಡ ಬರುತ್ತೆ ಸೀಟ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಡೀಸೆಲ್ ವೇರಿಯಂಟು ಮ್ಯಾನ್ಯುಯಲ್ ಡೀಸೆಲ್ ಟಾಪ್ ಎಂಡ್ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಸರ್ ಇದು 7,65,000 ಕೋಟ್ ಮಾಡ್ತಾ ಇದೀವಿ ನಾವು 7,60,000 16 ಮಾಡೆಲ್ ಸಿಂಗಲ್ ಓನರ್ ಅಂಡ್ ರೀಸೆಂಟ್ ಆಗಿ ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಇದರದ್ದು ಇನ್ಶೂರೆನ್ಸ್ ಸರ್ 2016 ಟೈಟಾನಿಯಂ ಟಾಪ್ ಎಂಡ್ ಸಿಂಗಲ್ ಓನರ್ ಬಟನ್ ಸ್ಟಾರ್ಟ್ ಹೌದು ಸರ್ ಇಲ್ಲಿ ಒಂದು ಮಹೀಂದ್ರ ಥಾರ್ ಇದೆ ಇದ್ರ ಬಗ್ಗೆ ಹೇಳಿ ಸರ್ ಸರ್ ಇದು 2017 ಮಾಡೆಲ್ ಇದು ಹಾಂ ಥಾರಲ್ಲಿ 4x4 ಇದು 4 ವೀಲ್ ಡ್ರೈವು 2017 ಮಾಡೆಲ್ ಇದು ಸಿಂಗಲ್ ಓನರು ಇದು ಕಿಲೋಮೀಟರ್ಸ್ ತುಂಬ ಲೆಸ್ ಡ್ರಿವನ್ ಓಡಿದೆ ಸರ್ ಬರೀ 26,000 ಓಡಿದೆ ಅಷ್ಟೇ ಇದು ಬರೀ 26,000 ಓಡಿದೆ ಹಾಂ ಆಫ್ ರೋಡಿಂಗ್ ವೆಹಿಕಲ್ಲು ತುಂಬ ಲೈಕ್ ಮಾಡ್ತಾರೆ ಸರ್ ಜನ ಈ ವೆಹಿಕಲ್ಗೆ ಆಫ್ ರೋಡಿಂಗ್ಗೆ ತುಂಬ ಒಳ್ಳೆ ಲೈಕ್ ಮಾಡ್ತಾರೆ ಸೊ ಇದರಲ್ಲಿ ಫ್ಯೂಚರ್ಸ್ ಅಂತದ್ದು ಏನಿಲ್ಲ ಜಸ್ಟ್ ವೆಹಿಕಲ್ ಆಫ್ ರೋಡಿಂಗ್ ಅಂತ ಒಂದು ಇದದು ಇದಕ್ಕೆ ಪವರ್ ವಿಂಡೋಸ್ ಅಂತದ್ದು ಏನಿಲ್ಲ ಜಸ್ಟ್ AC ಬರುತ್ತೆ AC ಪವರ್ ಸ್ಟೇರಿಂಗ್ ಬರುತ್ತೆ ಅಷ್ಟೇ ಇದಕ್ಕೆ ಪವರ್ ವಿಂಡೋಸ್ ಎಲ್ಲ ಏನು ಬರಲ್ಲ ಈ ವೆಹಿಕಲ್ಸ್ಗೆಲ್ಲ ಎಲ್ಲ ಆಫ್ ರೋಡಿಂಗ್ ಒಳ್ಳೆ ಅಲ್ವಾ ಸೊ ಈ ವೆಹಿಕಲ್ಸ್ಗೆಲ್ಲ ಅಷ್ಟು ಇದು ಮಾಡಲ್ಲ ಅವರು ಫ್ಯೂಚರ್ಸ್ ಎಲ್ಲ ಕೊಡಲ್ಲ 4 ವೀಲ್ ಡ್ರೈವ್ ಗೇರು ಇದೆ ನೋಡಿ ಸರ್ ಇದು 4 ವೀಲ್ ಗೇರ್ ಇದು ಇದು ಬರೋದು 4 ವೀಲ್ ಗೇರ್ ಇದು ಹಾಂ ಸೊ AC ಕೂಡ ಇದೆ ಇದಕ್ಕೆ ಆಮೇಲೆ ಈ ವೆಹಿಕಲ್ಸ್ಗೆ ಫ್ಯೂಚರ್ಸ್ ಏನಂತಂದ್ರೆ ಇದೆ ನಿಮಗೆ ಹಾಟ್ ಟಾಪ್ ಬರುತ್ತೆ ಇದೆ ಫ್ಯೂಚರ್ಸ್ ಇದು ಹಾಟ್ ಟಾಪ್ ಇದು ಮಾಡ್ಬೋದು ಇದು ಶೋರೂಮ್ ಇಂದ ಬರಲ್ಲ ಇವರು ಎಕ್ಸ್ಟ್ರಾ ಫಿಟ್ಟಿಂಗ್ ಇದು ಮಾಡಿಸೋದಿಲ್ಲ ಆಮೇಲೆ ನಾರ್ಮಲ್ ಟೈರ್ಸ್ ಬರುತ್ತೆ ಇದಕ್ಕೆ ಅಲೈಸ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್ಸ್ ಹಾಕ್ಸಿರೋದಲ್ವಾ ಅಲೈಸ್ ಕೂಡ ಹಾಕ್ಸಿದ್ದಾರೆ ಹೊಸ ಬ್ರ್ಯಾಂಡ್ ನ್ಯೂ ಅಲೈಸ್ ಇವ್ರು ಹಾಕ್ಸಿರೋದು ಜಾಸ್ತಿ ರನ್ ಮಾಡಿಲ್ಲ ಒಂದು 10-15,000 ರನ್ ಮಾಡಿಸಿರ್ಬೇಕು ಸರ್ ಹಾಕ್ಸಿ ಇವರು ಅಲೈಸ್ ಎಲ್ಲ ಸೆಟ್ ಆಫ್ 5 euro ನೀವು ಸ್ಟೆಪ್ನಿ ನೋಡ್ಬೋದು ನೋಡಿ ಅನ್ಯೂಸ್ ಸ್ಟೆಪ್ನಿ ಹಂಗೆ ಇದೆ ಯೂಸೇ ಮಾಡಿಲ್ಲ ಸ್ಟೆಪ್ನಿ ಎಲ್ಲ ಅನ್ಯೂಸ್ ಇದೆಲ್ಲ ಆಕ್ಸೆಸರೀಸ್ ಇದ್ರದ್ದು ಹಾಂ ಆಮೇಲೆ ಇದೇ ಹಾಟ್ ಟಾಪ್ ಬಗ್ಗೆ ನಾನು ಹೇಳಿದ್ದು ನಿಮಗೆ ಇದು ಶೋರೂಮಿಂದ ಬರಲ್ಲ ಇವ್ರು ಹಾಕ್ಸಿರೋದು ಕಸ್ಟಮರ್ ಹಾಕ್ಸಿರೋದು
ಈ ಟೈರ್ ಸೊಲೈಸ್ ಎಲ್ಲ ಏನು ಬರಲ್ಲ ಶೋರೂಮಿಂದ, ನಾರ್ಮಲ್ ಒಂದು ವೆಹಿಕಲ್ ಬರುತ್ತೆ, ಇದೆಲ್ಲ ಹಾಕ್ಸಿರೋದು. ಹಾಕ್ಸಿದ್ದಾರೆ. ಹಾಂ, ಇದು 9.5 ಕೋಟ್ ಮಾಡ್ತಿದ್ದೀರಾ ಸರ್? 9.5 ಕೋಟ್ ಮಾಡ್ತಾರೆ. ಇನ್ನೊಂದ್ಸಲಿ ಇದರ ಡೀಟೇಲ್ಸ್ ಹೇಳ್ಬಿಡಿ. ಸೊ ಇದು 2017 ಸಿಂಗಲ್ ಓನರ್, ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ. ಬರೀ 26,000 ಓಡಿದೆ 4x4. ಬರೀ 26,000 ಓಡಿದೆ 4x4. ಪ್ರೈಸ್ ಬಂದ್ಬಿಟ್ಟು 9.5 ಹೇಳ್ತಿದ್ದಾರೆ, 9.5 ಲಕ್ಷ ಕೋಟ್ ಮಾಡ್ತಿದ್ದಾರೆ. ಸ್ಟಾರ್ಟಿಂಗ್ ಬಂದಾಗ ಎಷ್ಟಿತ್ತು ಸರ್ ಇದು? ಸರ್ ಇದು 14 lakhs ಚೇಂಜ್ ಇದೆ ಸರ್. 14 lakhs ಏನೋ ಇದೆ. ನೆಗೋಷಿಯಬಲ್ ಪ್ರೈಸ್ 9.5 ಲಕ್ಷ ನೆಗೋಷಿಯಬಲ್ ಇದೆ ಪ್ರೈಸ್, ಮಾಡಿಸ್ಕೊಡೋಣ ಸರ್. ಸೊ ಇಲ್ಲಿ ಒಂದು ಗ್ರ್ಯಾಂಡ್ i10 ಇದೆ ಸರ್, ಇದ್ರ ಬಗ್ಗೆ ಹೇಳಿ ಸರ್. ಸೊ ಇದು Hyundai i10 ಗ್ರ್ಯಾಂಡ್ i10 2015 ಮಾಡಲ್. ಇದು 2015 ಮಾಡಲ್. ಇದು ಸ್ಪೋರ್ಟ್ಸ್ ವೇರಿಯಂಟ್. ಇದು ಸ್ಪೋರ್ಟ್ಸಲ್ಲಿ ಮ್ಯಾನ್ಯುಯಲ್ ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ಅಂದರೆ ಆಸ್ಟಾ, ಇದಕ್ಕೆ ನೆಕ್ಸ್ಟ್ ವೇರಿಯಂಟ್ ಟಾಪ್ ಎಂಡು, ಮಿಡಲ್ ವೇರಿಯಂಟ್. ಇದು ಸಿಂಗಲ್ ಓನರು, 2015 ಸಿಂಗಲ್ ಓನರು. ಜಸ್ಟ್ ನೀವು 12,000 ಕಿಲೋಮೀಟರ್ಸ್ ಓಡಿದೆ ಸರ್ ಇದು. 12,000 ಕಿಲೋಮೀಟರ್ಸ್ ಓಡಿದೆ. ನಾನು ಬೇಕಂದ್ರೆ ಕೀ ಹಾಕಿ ತೋರಿಸ್ತೀನಿ ನಿಮಗೆ. ಬರೀ 12,000 ಕಿಲೋಮೀಟರ್ಸ್, ಬರೀ 12,000 ಕಿಲೋಮೀಟರ್ಸ್ ಓಡಿದೆ ಅಷ್ಟೇ. 2015 ಸಿಂಗಲ್ ಓನರ್, ರೆಕಾರ್ಡೆಡ್ ಶೋರೂಮ್ ಮೈಲೇಜ್ ಸರ್ ಇದು. 12. ಹಾಂ, ನೀವು ಶೋರೂಮಲ್ಲಿ ಬೇಕಂದರೆ ಒಂದ್ಸಲಿ ಹಿಸ್ಟ್ರಿ ತೆಗೆಸ್ಕೋಬೋದು. ಇದು ಇದರಲ್ಲಿ ನೋಡ್ದಂಗೆ ನೀವು ಸ್ಟೇರಿಂಗ್ ಕಂಟ್ರೋಲರ್ಸ್ ಎಲ್ಲ ಬರುತ್ತೆ ಸ್ಪೋರ್ಟ್ಸ್ ವೇರಿಯಂಟಲ್ಲಿ. ಹಾಂ, ಸ್ಪೋರ್ಟ್ಸ್ ವೇರಿಯಂಟಲ್ಲಿ ಕಾಲ್ ಆ್ಯಂಡ್ ಪಿಕಪ್ ಕಟ್ ಎಲ್ಲ ಪ್ರತಿಯೊಂದು ಶೋರೂಮ್ ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ, ಬ್ಲೂಟೂತ್. ಅದು ಇನ್ಬಿಲ್ಟ್ ಸಿಸ್ಟಮ್. ಅದು ಇಂಟೀರಿಯರ್ ನೀವು ನೋಡ್ದಂಗೆ ಜಾಸ್ತಿ ಅವ್ರು ರಫ್ ಯೂಸ್ ಮಾಡಿಲ್ಲ. 12,000 ಓಡಿಸಿದ್ದಾರೆ ಅಂದರೆ ಗಾಡಿ ಹೆಂಗಿರುತ್ತೆ ನೋಡಿ. ತುಂಬಾ ಹೊಸ ಗಾಡಿನೇ ಅಂತ ಹೇಳಿ. ಹಾಂ, ಹೊಸ ಗಾಡಿ ಇದ್ದಂಗೆ ಸರ್ ಇದು. ಇಲ್ಲ ಸರ್, ತುಂಬ ಚೆನ್ನಾಗಿದೆ ಬಾಡಿ ಲೈನಲ್ಲೆಲ್ಲ. ಆಮೇಲೆ ಮಿರರ್ ಇದೆಲ್ಲ ಬರುತ್ತೆ, ಆಟೋಮೆಟಿಕ್ ಮಿರರ್ಸ್ ಎಲ್ಲ ಬರುತ್ತೆ, ಅಡ್ಜಸ್ಟ್ಮೆಂಟು, ಸೆಂಟ್ರಲ್ ಲಾಕಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ಇದರಲ್ಲಿ. ಸೊ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು ಫೈನಲ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 550 ಹೇಳ್ತಿದ್ದಾರೆ ಕಸ್ಟಮರು. ಹಾಂ, ನೆಗೋಷಿಯಬಲ್ ಪ್ರೈಸ್ ಸರ್ ಇದು. ಹಾಂ, ನೆಗೋಷಿಯಬಲ್ ಆಗುತ್ತೆ. ಸೊ ಇಲ್ಲಿ ಒಂದು ಬ್ರೆಝಾ ಇದೆ. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2018 ಮಾಡಲು ಬ್ರೆಝಾ ಅಲ್ಲಿ. ಹಾಂ, ZDI ಟಾಪ್ ಮಾಡಲ್ ಇದು. ZDIಯಲ್ಲಿ AMT ಆಟೋಮೆಟಿಕ್ ಸರ್ ಇದು. ಹಾಂ, ಆಟೋಮೆಟಿಕ್ ವೇರಿಯಂಟ್ ಇದು. ಹಾಂ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ವೆಹಿಕಲ್. ಬ್ಲ್ಯಾಕ್ ಫಿನಿಶ್ ಕೊಟ್ಟಿದ್ದಾರೆ. ಹಾಂ ಸರ್, ಬ್ಲ್ಯಾಕ್ ಫಿನಿಶ್ ಬರುತ್ತೆ ಅವರು. ಆಮೇಲೆ ಸ್ವಲ್ಪ ಎಕ್ಸ್ಟೀರಿಯರ್ ಸ್ವಲ್ಪ ಚೇಂಜ್ ಲುಕ್ ಮಾಡಿದ್ದಾರೆ. ಮೀನ್ಸ್ ಫ್ರಂಟ್ ಲುಕ್. ಎಕ್ಸ್ಟೀರಿಯನ್ಸ್ ಅಂದರೆ ಫ್ರಂಟ್ ಲುಕ್ ಮಾತ್ರ. ಇದು ಇಂಟೀರಿಯರ್ ಫಸ್ಟ್ ನೋಡ್ಕೊಳ್ಳಿ ನೀವು. ಇಂಟೀರಿಯರಲ್ಲಿ ಏನು ಚೇಂಜಸ್ ಮಾಡಿಲ್ಲ ಅವರು. ಬಟ್ ZDI ಟಾಪ್ ಎಂಡ್ ಏನು ಬರುತ್ತೆ ಶೋರೂಮ್ ಕಡೆಯಿಂದ ಅದೆಲ್ಲ ಹಂಗೆ ಇದೆ. ಹಾಂ, ಏರ್ ಬ್ಯಾಗ್ಸು ಎಲ್ಲ ಹಂಗೆ ಬರುತ್ತೆ. 2 ಏರ್ ಬ್ಯಾಗ್ಸ್ ಬರುತ್ತೆ. ಸಿಸ್ಟಮ್ ಎಲ್ಲ ಇನ್ಬಿಲ್ಟ್ ಇದು. ಹಾಂ, ಸೊ ಬರೀ 40,000 ಓಡಿದೆ ಸರ್ ಇದು. 40,000 ಕಿಲೋಮೀಟರ್ಸ್ ಓಡಿದೆ. 2018 ಆಟೋಮೆಟಿಕ್ ಸರ್. AMT ಇದು. ನೀವು ಆಟೋಮೆಟಿಕಲ್ಲಿ ನಾರ್ಮಲ್ ಆಟೋಮೆಟಿಕ್ ಪ್ಲಸ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು ಮಾಡ್ಕೋಬೋದು ಇದಕ್ಕೆ. ಎರಡು ಇದೆ. ಹಾಂ, AMT ಅದಕ್ಕೆ ಹೇಳೋದು. ಎಕ್ಸ್ಟೀರಿಯರ್ ತೋರಿಸ್ತೀನಿ ಬನ್ನಿ ಸರ್ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ ಅವರು. ಆಮೇಲೆ ಬ್ರ್ಯಾಂಡ್ ನ್ಯೂ ಒಲೈಸು ಇದೆ ಇದಕ್ಕೆ. ಇದು ಫಸ್ಟು ಒಲೈಸ್ ಎಲ್ಲ 17 ಇಂಚಸ್ಸು ಎಕ್ಸ್ಟ್ರಾ ಬೇರೆ ಔಟ್ ಆಫ್ ಮಾರ್ಕೆಟ್ ಒಲೈಸ್ ಹಾಕ್ಸಿದ್ರು ಇದಕ್ಕೆ. ಅದು ಒಂದು 20-30,000 ಓಡಿಸ್ಬಿಟ್ಟು ಅದಾದಮೇಲೆ ಅವರು ಚೇಂಜ್ ಮಾಡೋಣ, ಸಿರ್ಗಾ ಶೋರೂಮ್ಗೆ ಹಾಕೋಣ ಅಂತ ಹೊಸ ಒಲೈಸ್ ಹಾಕ್ಸಿದ್ದಾರೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಕಂಪ್ನಿದು. ಬ್ರ್ಯಾಂಡ್ ನ್ಯೂ ಟೈರ್ಸು ಆ್ಯಂಡ್ ಬ್ರ್ಯಾಂಡ್ ನ್ಯೂ ಒಲೈಸ್ ಹಾಕ್ಸಿದ್ದಾರೆ ಇದಕ್ಕೆ. ಹಾಂ, ಈಗ ಈ ಮಂತಲ್ಲೇ ಅವ್ರು ಸೇಲ್ ಮಾಡೋ ಟೈಮಲ್ಲಿ ಬ್ರ್ಯಾಂಡ್ ನ್ಯೂ ಒಲೈಸು ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸಿದ್ದಾರೆ. ಆಮೇಲೆ ಆಮೇಲೆ ಇದು 4 ಹೊಸದೇ ಒಲೈಸು. ಆಮೇಲೆ ಎಕ್ಸ್ಟೀರಿಯರ್ ಅಲ್ಲಿ ಬಂದ್ಬಿಟ್ಟು ಈ ಬಂಪರ್ ಲುಕ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅವರು. ಚೇಂಜ್ ಮಾಡಿದ್ದಾರೆ. ಆಮೇಲೆ ಈ ಗ್ರಿಲ್ ಇದೆಯಲ್ಲ, ಈ ಗ್ರಿಲ್ ಲುಕ್ ಟೋಟಲಿ ಚೇಂಜ್ ಇದೆ. ಇದು ಕ್ರೋಮ್ ಇದು ಹೊಸದ್ ಹಾಕ್ಸಿರೋ, ತಿರ್ಗಾ ಶೋರೂಮ್ ಫಿಟೆಡ್ ಮಾಡಿಸಿರೋದು ಇವರು. ಈ ಗ್ರಿಲ್ ಇರಲಿಲ್ಲ ಇದಕ್ಕೆ. ಒಂಥರ ಲ್ಯಾಂಡ್ ರೋವರ್ ಗ್ರಿಲ್ ಬರುತ್ತೆ. ಅದೆಲ್ಲ ನಾವು ಗ್ರಿಲ್ ಮಾತ್ರ ಇದೆ, ನಾವು ಹಂಗೆ ಕೊಡ್ತೀವಿ ಸರ್ ಅವರು ಕಸ್ಟಮರ್. ಹಾಕ್ಸ್ಕೋಬಹುದು. ಒಳ್ಳೆ ಲ್ಯಾಂಡ್ ರೋವರ್ ಲುಕ್ ಬರುತ್ತೆ ಸರ್ ನಿಮಗೆ. ಇದು ಮಾಡಿಸಿದ್ರು ಇವ್ರು, ಎಕ್ಸ್ಟೀರಿಯರ್ ಎಲ್ಲ ಆ ಥರ ಮಾಡಿಸಿದ್ರು. ಬಟ್ ತಿರ್ಗಾ ಸೇಲ್ ಮಾಡೋ ಟೈಮಲ್ಲಿ ಆ ಥರ ಆಗಲ್ಲ ಸರ್ ಸೇಲ್ ಮಾಡೋಕ್ಕೆ. ತಿರ್ಗಾ ಕಂಪ್ನಿ ಲುಕ್ ಮಾಡಿಸಿದಾರೆ ಅವರು. ಹೇಳೋದೇ ಇಲ್ಲ, ಹೇಳಲ್ಲ. ನಾನು ಎಲ್ಲ ಹೇಳ್ಬಿಟ್ಟು ಕೊಡ್ತಾ ಇದ್ದೀನಿ ಸರ್. ಕರೆಕ್ಟ್. ಹಾಂ, ಒರಿಜಿನಲ್ ಶೋರೂಮ್ ಫಿಟ್ ಇದೆ. ಕಸ್ಟಮರ್ ಬಂದ್ರೆ ಗೊತ್ತೂ ಆಗೋದಿಲ್ಲ. ನಾನು ಎಲ್ಲ ಓಪನ್ ಆಗಿ ಬರೋಕ್ಕೆ ಮುಂಚೆನೇ ಎಲ್ಲ ಅವ್ರಿಗೆ ಹೇಳ್ಬಿಟ್ರೆ ಡೀಟೇಲ್ಸ್ ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಅವರು ಇಷ್ಟು ಇದ್ದಿರೋ ಕ್ಲಿಯರೆನ್ಸ್ ಇರುತ್ತೆ. ಇದು ಒಂದು ಗ್ರಿಲ್ ಬರುತ್ತೆ ಇದಕ್ಕೆ. ಒಳ್ಳೆ ಅದೇ ನಾನು ಹೇಳಿದ್ನಲ್ಲ, ರೇಂಜ್
ರೇಂಜ್ ರೋವರ್ ಎಲ್ಲ ರುಗ್ ಬರುತ್ತಲ್ಲ ಆ ಥರ ಮಾಡಿಸಿದ್ದಾರೆ ಫ್ರಂಟ್ ಲುಕ್ಕು. ಬ್ರಿಜಾ ಅಂತ ಗೊತ್ತೇ ಆಗೋದಲ್ಲ. ಸೊ ಅದಕ್ಕೋಸ್ಕರ ಅವ್ರು ಕ್ರೋಮ್ ತಿರ್ಗಾ ನಾರ್ಮಲ್ ಬ್ರಿಜಾ ಲುಕ್ ಏನಿತ್ತು ಒರಿಜಿನಲ್ ಲುಕ್ಕು ಆ ಥರ ಮಾಡಿಸಿದ್ದಾರೆ ಅವರು. ಬೇರೆ ಚೇಂಜಸ್ ಏನೂ ಆಗಿಲ್ಲ ಸರ್, ಜಸ್ಟ್ ಅಷ್ಟೇ ಒಲೈಸ್ ಮಾತ್ರ ಚೇಂಜ್ ಮಾಡಿಸಿದ್ರು. 17 ಇಂಚಸ್ ಯೂಸ್ ಮಾಡಿದ್ರು ಅವ್ರು ಒಲೈಸು. ತಿರ್ಗಾ ಕಂಪನಿ ಒಲೈಸ್ ತಿರ್ಗಾ ತರಿಸಿ ಅವ್ರು ಫಿಟ್. ಇದು ನಾರ್ಮಲಿ ನಿಮಗೆ 16 ಏನೋ ಬರುತ್ತೆ ಸರ್, 16 ಇಂಚಸ್ ಬರುತ್ತೆ. ಬ್ರ್ಯಾಂಡ್ ನ್ಯೂ ಟೈರ್ಸು ಒಲೈಸ್ ಎಲ್ಲ ಹಂಗೆ ಇದೆ. ಹಾಂ, ಸೊ ಟಾಪ್ ಮಾಡಲ್ ಇದು ಆಟೋಮೆಟಿಕ್. ಎಷ್ಟು ಫೈನಲ್ ಕೋಟಿಂಗ್ ಅಂತ ಹೇಳಿದ್ರಿ ಸರ್? ಇದು 9 lakhs ಕೋಟ್ ಮಾಡ್ತಿದ್ದಾರೆ. ಇದು ನೆಗೋಷಿಯಬಲ್ 9 lakhs ಕೋಟಿಂಗ್ ಇದೆ. ಇದು ಆಟೋಮೆಟಿಕ್ 2018 ನೆಗೋಷಿಯಬಲ್ ಆಗುತ್ತೆ ಸರ್, ಪ್ರೈಸ್ ಮಾಡಿಸ್ಕೊಡೋಣ. ಸೊ ಇಲ್ಲಿ ಒಂದು ಕಿಯಾ ಸೆಲ್ಟಾಸ್ ಇದೆ GT ಲೈನ್ ಅಂತ, ವೈಟ್ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿದೆ ಗಾಡಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ ತಗೊಳ್ಳ ಸರ್, ಹೇಳಿ ಸರ್. ಇದು 2020 ಮಾಡಲು. ನಿಮಗೆ ಗೊತ್ತು ಕಿಯಾ ಸೆಲ್ಟಾಸ್ ಈಗ ಏನು ಡಿಮ್ಯಾಂಡ್ ಇದೆ ಅಂತ. ವೆಹಿಕಲ್ಲು ಪೆಟ್ರೋಲ್ ವೇರಿಯಂಟ್ ಇದು, GT ಲೈನ್ ಟಾಪ್ ಮಾಡಲು. 2020 ಸಿಂಗಲ್ ಓನರು, ಜಸ್ಟ್ 32,000 ನೋಡಿದೆ. ಆ್ಯಂಡ್ ಲಾಸ್ಟ್ ಸರ್ವಿಸ್ ಬಂದ್ಬಿಟ್ಟು 29,000 ಆಗಿದೆ ಇದು. ಸೊ ಇನ್ನು ನಿಮಗೆ ಪರ್ಚೇಸ್ ಮಾಡಿದ್ರೆ ಒಂದು 8,000 ಏನೋ ತಲೆ ಇದ್ದಿಲ್ಲ ಸರ್, ರಿಸ್ಕಿ ಇಲ್ಲ, ಆರಾಮಾಗಿ ಓಡಿಸ್ಬೋದು ಸರ್ವಿಸ್ ವಿತೌಟ್ ಸರ್ವಿಸಿಂಗು. 2020 GT ಲೈನ್ ಟಾಪ್ ಮಾಡಲ್ ಇದು, ಪೆಟ್ರೋಲ್ ಮ್ಯಾನ್ಯುಯಲ್. ಹಾಂ, GT ಟಾಪ್ ಸರ್ ಇದು. ಇದು ಆನ್ ರೋಡ್ ಬಂದ್ಬಿಟ್ಟು 22.5 ಇದೆ ಇದು. ಸೊ ಈಗ ಕಸ್ಟಮರ್ ಬಂದ್ಬಿಟ್ಟು 1725 ಕೋಟ್ ಮಾಡ್ತಿದ್ದಾರೆ, ಅದೇ 17 ಕಾಲ್ ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಪ್ರೈಸ್ ಅದು. ಏನೇನು ಫೀಚರ್ಸ್ ಬರುತ್ತೆ ಇದು? ಸೊ ಇದರಲ್ಲೂ ಫುಲ್ಲಿ ಫ್ಯೂಚರ್ಡ್ ವೆಹಿಕಲ್ ಸರ್. ಇದ್ರ ಬಗ್ಗೆ ಹಾಂ, ವೆಂಟಿಲೇಟರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ನಿಮಗೆ. ಇದಕ್ಕೆ ವೆಂಟಿಲೇಟರ್ ಸೀಟ್ಸ್ ಎಲ್ಲ ಬರುತ್ತೆ, ಎಲ್ಲ 5 ಸೀಟು ಅಷ್ಟೇ. ವೆಂಟಿಲೇಟರ್ ಸೀಟ್ಸ್ ಇದು. ಆಮೇಲೆ ಡಿಸ್ಪ್ಲೇ ನೋಡಿ, ಇದ್ರದ್ದು ಡ್ಯಾಶ್ ಬೋರ್ಡ್ ಎಲ್ಲ ಸೀಟ್ಸ್ ಹೆಂಗಿದೆ ಅಂತ ತುಂಬ ಟೋಟ್ಲಿ ಚೇಂಜ್ ಸರ್. ಬೇರೆ ಕಾರ್ಸ್ಗಿಂತ ಎಲ್ಲ ತುಂಬ ಒಂಥರ ಸಪ್ರೇಟ್ ಇದಿದೆ, ಫುಲ್ಲಿ ಲೋಡೆಡ್ ಸರ್. ಟಾಪ್ ಎಂಡ್ ಇದರ ಆಪ್ಷನ್ಸೇ ಬೇರೆ ಅದರಲ್ಲಿ ಇಲ್ಲ. ಪ್ಲಸ್ ಸನ್ರೂಫ್ ಈ ವೆಹಿಕಲ್ ಇದು, ಸನ್ರೂಫ್ ಕೂಡ ಬರುತ್ತೆ ಇದಕ್ಕೆ. ಸೊ ಇಟ್ಸ್ ಅ ಮ್ಯಾನ್ಯುಯಲ್ ಸರ್ ಇದು. ಹಾಂ, ಮ್ಯಾನ್ಯುಯಲ್, ಪಕ್ಕಾ ಮ್ಯಾನ್ಯುಯಲ್ ಇದು. ತುಂಬಾ ಕ್ಲಾಸ್ ಇದೆ. 5 ಸೀಟ್ಸು, ವೆಂಟಿಲೇಟರ್, ಬ್ಯಾಕ್ ಸೀಟ್ಸು ನೋಡ್ಬೋದು ನೀವು. ಆಮೇಲೆ ಹೆಡ್ ರೆಸ್ಟ್, ಟಿವಿ ಎಲ್ಲ ಹಾಕ್ಸಿದ್ದಾರೆ. ಇದಕ್ಕೂ ಆಕ್ಸೆಸರೀಸ್ ಇದೆ. ಇದಕ್ಕೆ ಆಕ್ಸೆಸರೀಸ್ ಇದೆ ಸರ್, ಇದು ಆಕ್ಸೆಸರೀಸ್ ಇದು. ಹೆಡ್ ರೆಸ್ಟ್, ಟಿವಿ ಎಲ್ಲ ಇದು ಬರುತ್ತೆ ನೋಡಿ ಇದು. ಆಮೇಲೆ ಇದು ಸನ್ ಪ್ರೊಟೆಕ್ಟರ್ ಇದೆ ನೋಡಿ, ಇದಕ್ಕೂ ಇದೆ, ಇದಕ್ಕೂ ಇದೆ. ಇದಕ್ಕೂ ಇದೆ. ಆಮೇಲೆ ಫುಲ್ ಹೋಲ್ ಬಾಡಿಗೆಲ್ಲ ಇದು PPF ಕಿಟ್ ಬರುತ್ತೆ ಸರ್ ಇದಕ್ಕೆ, ಪೇಂಟ್ ಪ್ರೊಟೆಕ್ಟರ್ ಕಿಟ್ ಅಂತ. ಫುಲ್ ಬಾಡಿಗೆಲ್ಲ ಹಾಕ್ಸಿದ್ದಾರೆ ಇದಕ್ಕೆ. ಹಾಂ, ಫುಲ್ ಬಾಡಿಗೆ ಪೇಂಟ್ ಪ್ರೊಟೆಕ್ಟರ್ ಕಿಟ್, ಸ್ಕ್ರಾಚಸ್ ಆಗಲ್ಲ ಸರ್ ಇದಕ್ಕೆ. PPF ಕಿಟ್ ಅಂತ ಫುಲ್ ಹೋಲ್ ಬಾಡಿಗೆ ಹಾಕ್ಸಿದ್ದಾರೆ. ಹಾಂ, ಬಂಪರಿಂದ ಹಿಡಿದು ಟಾಪ್ ಎಲ್ಲ ಫುಲ್ ರೈಟ್ ರೌಂಡ್ ಬಾಡಿಗೆಲ್ಲ ಹೇಳಿ ಫುಲ್ ರೈಟ್ ರೌಂಡು ಫುಲ್ PPF ಕಿಟ್ ಬರುತ್ತೆ. ಇದಕ್ಕೆ ಹಾಕ್ಸಿದ್ದಾರೆ ಅವರು. ಯಾವುದೇ ಥರ ಸ್ಕ್ರಾಚಸ್ ಆಗಲ್ಲ, ಸ್ಕ್ರಾಚ್ ಪ್ರೂಫ್ ಆಗಲ್ಲ. ಅದೇ ನಿಮಗೆ 1 to 1.5 lakhs rupees ಆಗುತ್ತೆ ಬರೀ ಸ್ಟಿಕರಿಂಗ್ಗೆ, ಅದು PPF ಕೋಡ್ಗೆ 1.5 lakhs rupees ಆಗುತ್ತೆ. ಹಾಂ, ಆಮೇಲೆ ರೆಕಾರ್ಡೆಡ್ ಶೋರೂಮ್ ಇದು. ನೀವು ಹಿಸ್ಟ್ರಿ ಎಲ್ಲ ಸಿಗುತ್ತೆ ಇದ್ರದ್ದು, ಏನು ಆ ಥರ ರಿಸ್ಕಿ ಏನಿಲ್ಲ. ನೀವು ಶೋರೂಮಲ್ಲಿ ಚೆಕ್ ಮಾಡಿಸಿ ಆಮೇಲೆ ಕಸ್ಟಮರ್ ಇದು ಮಾಡ್ಬೋದು, ಫೈನಲೈಸ್ ಮಾಡ್ಬೋದು. ಎಷ್ಟನೇ ಓನರ್ ಅಂತ ಹೇಳಿದ್ರೆ ಸರ್? ಇಟ್ಸ್ ಸಿಂಗಲ್ ಓನರ್. ಆಮೇಲೆ ಆಟೋ ಬ್ರಿಕ್ಸ್ಗಳಿಂದನೂ ಎಲ್ಲ ಸರ್ಟಿಫೈಡ್ ಮಾಡಿಸಿದೀವಿ ನಾವು ವೆಹಿಕಲ್ ಇದು. ಹಾಂ, ಸರ್ಟಿಫೈಡ್ ಲೆಟ್ರು ಇದೆ ಇದರಲ್ಲಿ. ಹಾಂ, ಎಲ್ಲ ಸರ್ಟಿಫೈಡ್ ಆಗಿ. ಸೊ ಈಗ ಪ್ರೆಸೆಂಟ್ 32 ಓಡಿದೆ. ಲಾಸ್ಟ್ ಸರ್ವಿಸ್ ಬಂದ್ಬಿಟ್ಟು 29,000 ಆಗಿದೆ ಸರ್ ಸರ್ವಿಸು. ಸೊ ನಿಮಗೆ ಇನ್ನು 39,000 ವರೆಗೂ ನೀವು ಆರಾಮಾಗಿ ಓಡಿಸ್ಬೋದು. ಹಾಂ, ಓಡಿಸ್ಬೋದು. ಅಂದರೆ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಸರ್ ಅವರು 17 ಕಾರ್ ಹೇಳ್ತಿದ್ದಾರೆ, ಅದೇ 17,25,000 ಕೋಟ್ ಮಾಡ್ತಿದ್ದಾರೆ. ನೆಗೋಷಿಯಬಲ್ ಪ್ರೈಸ್ ಅದು. ಕಸ್ಟಮರ್ ಬಂದ್ಬಿಟ್ಟು ಅವ್ರು ಆಫರ್ ಕೊಟ್ಟರೆ ಅವ್ರ ಆಫರ್ಗೆ ಟ್ರೈ ಮಾಡ್ಕೊಡ್ತೀವಿ. ಬಂದು ವಿಸಿಟ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀವಿ. ಸೊ ನೋಡಿದ್ರಲ್ಲ ಇವತ್ತು ಯಾವ್ಯಾವ ಕಾರ್ ಇದ್ವು, ಎಷ್ಟು ರೇಂಜಿಂದ ಸ್ಟಾರ್ಟ್ ಆಗ್ತಿದೆ ಸರ್ ಕೂಡ ತಿಳಿಸ್ಕೊಟ್ರು. ಸರ್ ಥ್ಯಾಂಕ್ ಯು ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ತುಂಬ ಜನಕ್ಕೆ ಅದು ಲೋನ್ ಫೆಸಿಲಿಟಿ ಬಗ್ಗೆ ನೀವು ಸ್ಟಾರ್ಟಿಂಗಲ್ಲೂ ಹೇಳಿದ್ರಿ, ಇವಾಗಲೂ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟು ಅವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗ್ಬೋದು, ಕಸ್ಟಮರ್ ಬಂದರೆ ಎಷ್ಟು ದಿನದಲ್ಲಿ ಡೆಲಿವರಿ ಮಾಡ್ತೀರಾ, ಎಷ್ಟು ದಿನ ತೊಗೊಳುತ್ತೆ ಇಲ್ಲ ಲೋನ್ ಅಂತ? ಸರ್ ಯೂಸಲಿ ಎಲ್ಲರೂ ಈಗ ಲೋನ್ ಮೇಲೆ ಹೋಯ್ತಿರೋದು ಕಸ್ಟಮರ್ಸು. ಸೊ ಅವ್ರು ಬಂದ್ಬಿಟ್ಟು ಫಸ್ಟು ವೆಹಿಕಲ್ ನೋಡಿ ವೆಹಿಕಲ್ ಫೈನಲೈಸ್ ಮಾಡ್ಕೊಂಡ್ರೆ, ಏನೋ ಒಂದು ಫೈನಲೈಸ್ ಅಮೌಂಟ್, ಏನೋ ಒಂದು ಟೋಕನ್ ಅಡ್ವಾನ್ಸ್ ಏನೋ ಮಾಡಿಸಿದ್ರೆ ನಾವು ಪ್ರಾಸೆಸ್ ಸ್ಟಾರ್ಟ್ ಮಾಡ್ತೀವಿ. ಸೊ ಬ್ಯಾಂಕ್ದೇ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನಮಗೆ ಪ್ರತಿಯೊಂದು ಹೇಳ್ತಾರೆ. ಇಲ್ಲಾಂದರೆ ಈಗ ನಿಮಗೆ ಗೊತ್ತು, ನಾರ್ಮಲಿ ಅವರು ಬ್ಯಾಂಕ್ ಅವರು ಕೇಳೋದೇ ಫಸ್ಟು IT, ಇಲ್ಲಾಂದರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇರಬೇಕು, ಇಲ್ಲಾಂದರೆ ಸ್ಯಾಲ್ರಿಡ್ ಇರಬೇಕು. ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ಅವರು IT ರಿಟರ್ನ್ಸ್ ಎಲ್ಲ ಕೇಳ್ತಾರೆ. ಅದೆಲ್ಲ ಇದ್ದರೆ ಪಕ್ಕಾ ಮೀನ್ಸ್ ಏನೋ ಅವ್ರದ್ದು ಬ್ಯಾಂಕಲ್ಲಿ ಎಲ್ಲ ಸಿವಿಲ್ ಎಲ್ಲ ತುಂಬ ಚೆನ್ನಾಗಿದ್ರೆ ಅವ್ರು ಪಕ್ಕಾ ಆಗುತ್ತೆ ಲೋನ್. 65 to 75%, 80% ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್ ನಾನು. ಯೂಶಲಿ ನಮ್ಮ ಬರೋದೇ ಸ್ಯಾಲ್ರಿಡ್ ಪರ್ಸನ್, ಸ್ಯಾಲ್ರಿಡ್, ಮಿಡಲ್ ಕ್ಲಾಸ್, ಸ್ಯಾಲ್ರಿಡ್. ಈಗ ಸ್ಯಾಲ್ರಿಡ್ ಅಂದ್ರೂ ಒಂದು 25-30 ಕಾಮನ್ ಅದು ಸ್ಯಾಲ್ರಿಡ್ ಈಗ ಎಲ್ಲ ಸಿಗ್ತಿರೋದು. ಸೊ ಅವ್ರಿಗೂ ಎಲ್ಲ ಮಾಡಿಸ್ಕೊಡ್ತೀವಿ ಸರ್ ನಾವು. ವಿತಿನ್ 3 to 4 days ಅಲ್ಲಿ ಮಾಡಿಸ್ಕೊಡ್ತೀವಿ. ಸೊ ದಿಸ್ ಈಸ್ ಡಿಪೆಂಡ್ ಆನ್ ದ ಕಸ್ಟಮರ್.
ಅವ್ರು ಯಾವ ಥರ ಅವ್ರ ಡಾಕ್ಯುಮೆಂಟ್ಸ್ ಅವ್ರಿಗೆ ಸಬ್ಮಿಟ್ ಮಾಡ್ತಾರೋ ಅಷ್ಟೇ ಫಾಸ್ಟ್ ಪ್ರಾಸೆಸ್ ಆಗುತ್ತೆ, ಅಷ್ಟೇ ಫಾಸ್ಟಲ್ಲಿ ಅವ್ರಿಗೆ ವೆಹಿಕಲ್ ಕೂಡ ಸಿಗುತ್ತೆ. ಏನೇನು ಬೇಕಾಗುತ್ತೆ ಅಂತ ಹೇಳಿ ಸರ್, ನಾರ್ಮಲಿ ಅವ್ರು ಬ್ಯಾಂಕ್ ಡೀಟೇಲ್ಸ್ ಬೇಕು, ಪ್ಲಸ್ ಅವ್ರದ್ದು ಸ್ಯಾಲ್ರಿ ಸ್ಲಿಪ್ ಎಲ್ಲ ಅವ್ರು ಕೇಳ್ತಾರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಅಡ್ರೆಸ್ ಪ್ರೂಫ್, ID ಪ್ರೂಫ್ ಎಲ್ಲ ಕೇಳ್ತಾರೆ, ಮಿಕ್ಕಿಟ್ಟು ಫೋಟೋಸ್ ಏನೋ ಕೇಳ್ತಾರೆ. ಅವರು ಹೆಂಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೋ ಅವ್ರದ್ದು ಅಷ್ಟೇ ಪ್ರಾಸೆಸ್ ಆಗುತ್ತೆ. ಆಮೇಲೆ ಇವ್ರದ್ದು ಅಮೌಂಟ್ ಏನೋ ಲೋನ್ ಅಮೌಂಟ್ ತೊಗೊಂಡಿರ್ತಾರಲ್ಲ ಆ ಅಮೌಂಟ್ ನಾವು ವೇಟ್ ಮಾಡಲ್ಲ, ಜಸ್ಟ್ ಇದು ಅಪ್ರೂವಲ್ ಆಗಿದ ತಕ್ಷಣ ವೆಹಿಕಲ್ ಅವ್ರು ಕಸ್ಟಮರ್ ಬಂದು ಡೆಲಿವರಿ ತೊಗೊಳ್ಬೋದು. ಅಗ್ರಿಮೆಂಟ್ ಲೆಟ್ರ್ ಬರುತ್ತೆ, ಬ್ಯಾಂಕ್ ಲಾಸ್ಟ್ ಇವ್ರ ನಾವು ಲೋನ್ ಹಾಕ್ತೀವಲ್ಲ ಆವಾಗ ವಿತಿನ್ 3 to 4 ಡೇಸಲ್ಲಿ ಒಂದು ಲೆಟ್ರ್ ಬರುತ್ತೆ, ಅವ್ರ ಅಗ್ರಿಮೆಂಟ್ ಲೆಟ್ರ್ ಅಂತ. ಆ ಅಗ್ರಿಮೆಂಟ್ ಲೆಟ್ರ್ ಅವ್ರ ಸಿಗ್ನೇಚರ್ ಕಸ್ಟಮರ್ ಯಾರು ಪರ್ಚೇಸ್ ಮಾಡ್ತಿರೋ ಅವ್ರು ಮಾಡಿ ಎಲ್ಲ ಇದು ಪ್ರಾಸೆಸ್ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಡೆಲಿವರಿ ತೊಗೋಬೋದು. ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತೆ ಅದು ಕೊಟ್ಬಿಟ್ಟು ಡೆಲಿವರಿ ತೊಗೋಬೋದು. ಹಾಂ. ಸೊ ಎಷ್ಟು ಪರ್ಸೆಂಟ್ ಅಂತ ತನಕ ಬೀಳ್ಬೋದು ಅವರಿಗೆ ಡೌನ್ ಪೇಮೆಂಟ್ ಅಂತ? ಡೌನ್ ಪೇಮೆಂಟ್ ಅಂತ ದಟ್ ಈಸ್ ಅದೂ ಕಸ್ಟಮರ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಅದು ಅವ್ರ ಪ್ರೊಫೈಲಲ್ಲೇ ಡಿಪೆಂಡ್ ಆಗುತ್ತೆ. 3 ಲಕ್ಷದ ಕಾರ್ ತಗೊಬೇಕು ಅಂತ. ಸೊ 3 lakhs ಅವ್ರ ವೆಹಿಕಲ್ ತೊಗೊಳ್ತಿದ್ದಾರೆ ಅಂದರೆ ಇದು ಮೇನ್ ಲೋನ್ ಇದೇನಂತಂದರೆ ವೆಹಿಕಲ್ ಬಂದ್ಬಿಟ್ಟು ಮಾಡಲಲ್ಲಿ ಇರಬೇಕು. ಫಸ್ಟ್ 2013 ಮಾಡಲಲ್ಲಿರಬೇಕು. 13 ಮಾಡಲಿಂದಾನೇ ಸ್ಟಾರ್ಟಪ್ ಇದು ಲೋನು. ಸೊ 12 ಮಾಡಲ್ 10 ಸ್ಟಾರ್ಟು, 13 ಸ್ಟಾರ್ಟು 12 ಮಾಡಲ್ಗೂ ಮಾಡಿಸ್ಕೊಡ್ತೀವಿ. ಪ್ರೊಫೈಲ್ ಚೆನ್ನಾಗಿರಬೇಕು, ಪ್ರೊಫೈಲ್ ತುಂಬ ಚೆನ್ನಾಗಿದ್ದು ವೆಹಿಕಲ್ ಲೈಕ್ 8 to 10 lakhs ಬಜೆಟ್ ಇದ್ದರೆ ಆ ಬಜೆಟ್ ಲೋನ್ ಮಾಡಿಸ್ಕೊಡ್ತೀವಿ. ತುಂಬ ಲೋ ಬಜೆಟಲ್ಲಿ ಇರೋ ವೆಹಿಕಲ್ಸ್ಗೆ ಲೋನ್ ಪ್ರೊವೈಡ್ ಮಾಡೋಕ್ಕೆ ಸ್ವಲ್ಪ ಇದು ಮಾಡ್ತಾರೆ ಬ್ಯಾಂಕ್ ಅವರು. ಸೊ 13 ಮಾಡಲಿಂದ ಪ್ರೈವೇಟ್ ಫೈನಾನ್ಸು ಅವೈಲೇಬಿಲಿಟಿ ಇದೆ ಸರ್. ಸೊ ಪ್ರೈವೇಟ್ ಫೈನಾನ್ಸ್ ಇದೇನಂತಂದರೆ ಸ್ಪಾಟ್ಸ್ ಫೈನಾನ್ಸ್ ಸಿಗುತ್ತೆ ಅವ್ರಿಗೆ. ಅವ್ರದ್ದೇನಿಲ್ಲ, ಅವ್ರ ID ಪ್ರೂಫ್, ಅಡ್ರೆಸ್ ಪ್ರೂಫ್ ಎಲ್ಲ ಕೇಳ್ತಾರೆ. ಪ್ಲಸ್ ವೆಹಿಕಲ್ದು ಎಕ್ಸ್ಟ್ರಾ ಕೀ ಕೊಡಬೇಕಾಗುತ್ತೆ ಅವ್ರಿಗೆ. ಇಮಿಡಿಯೇಟ್ ಸೆಟಲ್ ಫೈನಾನ್ಸ್ ಮಾಡ್ತಾರೆ ಸರ್ ಅವರು. ಮಾಡ್ತಾರೆ ಅವರೇ. ಸೊ ನೋಡಿದ್ರಲ್ಲ, ಇದಿಷ್ಟು ಗಾಡಿಗಳ ಬಗ್ಗೆ ಡೀಟೇಲ್ಸ್ ನಾವು ತೊಗೊಂಡ್ವಿ, ಮತ್ತು ಲೋನ್ ಪ್ರಾಸೆಸ್ ಬಗ್ಗೆ ತಿಳಿಸ್ಕೊಟ್ರು ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಕೊನೆ ಮಾಡೋಣ. ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ನಮ್ಮ ವ್ಯೂವರ್ಸು ನೋಡ್ತೀರಾ ಸುಮ್ಮನೆ ಹೋಗ್ತೀರಾ ಸರ್, ಸ್ವಲ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂತ ಹೇಳಿದ್ಮೇಲೆ ಒಂದು ಸಬ್ಸ್ಕ್ರೈಬ್ ಆದರೂ ಮಾಡಿ, ಅಂದರೆ ಸಪೋರ್ಟ್ ಮಾಡಿ, ವೀಡಿಯೋನ ಪುಷ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಕೊನೆ ಮಾಡೋಣ. ಸೊ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಫಸ್ಟು ನಮ್ಮ ಇಂಡಿಯನ್ ಮೋಟಾರ್ಸ್ ಹತ್ರ ಒಂದು ಪೋಲೋ ಗಾಡಿನ ಪರ್ಚೇಸ್ ಮಾಡಿದ್ವಿ. ಇವರ ಒಂದು ಬಿಸ್ನೆಸ್ ಆಟಿಟ್ಯೂಡ್ಸ್ ಎಲ್ಲ ನಮ್ಗೆ ಇಷ್ಟ ಆಯಿತು. ಈಗ ಸೆಕೆಂಡ್ ಒಂದು ಚಾವಲೆಟ್ ಬೀಟ್ ಅಂತ ಒಂದು ತೊಗೊತಾ ಇದ್ದೀನಿ. ಸೇಲ್ಸ್ ಇದೆ ಇವ್ರದ್ದು, ಶಾರುಖ್ ಖಾನ್ ಮತ್ತು ಆರಿಫ್ ಸರ್ ಎಲ್ಲ. ಫೈನ್, ನೈಸ್ ಡೀಲಿಂಗ್. ಸೊ ಇಷ್ಟ ಆಯ್ತಾ ಸರ್ ನಿಮಗೆ ಪರ್ಚೇಸ್ ಮಾಡಿದ್ರೆ ಏನು ಕತೆ ಅಂತ? 225 ಕೊಟ್ಟು ಮಾಡಿದ್ರು. ಫೈನಲ್ 2ಗೆ ಎಲ್ಲ ಸೇರಿ 2ಗೆ ಮಾಡ್ಕೊಂಡ್ರು. ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ, ಕಮಿಷನ್ಸ್ ಎಲ್ಲ ಸೇರಿ 2ಗೆ ಮಾಡಿಕೊಂಡ್ರು ಸರ್. ನಾವು ಆಲ್ರೆಡಿ ಎಕ್ಸಿಟಿಂಗ್ ಕಸ್ಟಮರ್ ಅವರು ಫಸ್ಟು ಒಂದು ಪೋಲೋ ಕೊಟ್ಟಿದ್ದೀವಿ ನಾವು ಇವ್ರಿಗೆ ಒಂದು 4 years ಬ್ಯಾಕು. ಸೊ ಅದು ಇಟ್ಕೊಂಡಿದ್ದಾರೆ. ಇದಾದಮೇಲೆ ಚೆವಲೆಟ್ ಬೀಟ್ ಈಗ ಜಸ್ಟ್ ತಿರ್ಗಾ ಇನ್ನೊಂದು ಬೇಕು ಅಂತ ಪರ್ಚೇಸ್ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ತಿದ್ದಾರೆ ನಮ್ಮ ಹತ್ರ. ಸೊ ಹೆಂಗಿತ್ತು ಸರ್ ನಿಮಗೆ ನಮ್ಮ ಬಿಸ್ನೆಸ್ ಎಲ್ಲ ನೀವು ನಮ್ಮ ಹತ್ರ? ಹಾಂ, ಒಳ್ಳೆ ಜನ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.